दक्षिणामूर्ति देवनां सकल कार्य विजयी भवो दक्षिणामूर्ति देवनां सकल कार्य विजयी भव ಗಜಮುಖನ ನಿನ್ನ ಪಾದವ ನೆನೆವೆ ತರ್ಗಡತಾಂ ತರ್ಗಡತೈ ತರ್ಗಡತಾಂ ತರ್ಗಡತೈ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಳಿಸು ವರಗಳ ಪ್ರಭುವೇ ದೇವಾ ದೇವರ ದೇವಾ ದೇವಾನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ
ದೇವರ ದೇವ ದೇವನಲ್ಲಾವು ಓ ದೇವರ ದೇವನಲ್ಲಾವು ತಲೆಬಾಗಿ ಪರಮಾನಂದ ಭಕ್ತಿಯುಳ್ಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಚಕ್ರಾದ್ಯ ಅಮರರಿಂಗೆರಗಿ ನಾಂದಿಯೊಳುವರ ವ್ಯಾಸ ಮುನಿಪದ ದ್ವಂದ್ವ ಗಾನತನಾಗಿ ಕವಿಗಳ ಸಂದಡಿಗೆ ಬಲ ಬಂದು ಬೇಡುವೆ ನೀ ಕಥಾಮೃತವೋ ಹಾಗಾಗಿ ಅಂತಹ ಋಷಿ ಕುಲಕ್ಕೆ ಪ್ರಾಯರಾದಂತಹ ನನ್ನ ಅಪ್ಪರಾದಂತಹ ಹಂಸಧ್ವಜ ಭೂಪತಿಗಳು ಅವರ ಮಗನಾಗಿ ಜನಿಸಿದ್ದು ನನ್ನ ಭಾಗ್ಯವೇ ಸರಿ. ಸುರತ ಸುಮನ ಸುದರ್ಶನ ಭುವನರಿಂದ ಭಾತೃಪ್ರೇಮವನ್ನು ಉಂಡದ್ದು ಅದು ನನ್ನ ಭಾಗ್ಯವೇ ಸರಿ. ಮಾತ್ರವೇ ಅಲ್ಲ, ಶನಿಕಲಿಖಿತರಿಂದ ವಿದ್ಯಾಭ್ಯಾಸವನ್ನು ಕಲಿತಂತಹ ನಾನೇ ಭಾಗ್ಯವಂತನಲ್ವೇ ಸ್ವಾಮಿ. ಕೇವಲ ಭಾಗ್ಯವನ್ನು ಹೊತ್ತಂತದ್ದು ಅಲ್ವೇ ಅಲ್ಲ, ನಾಡಿನ ಆಗು ಹೋಗುಗಳನ್ನೆಲ್ಲ ಕಂಡದ್ದೇ ಹೌದು ಅಂತ ಆದ್ರೆ ಆರ್ಯಾವರಣದಲ್ಲಿ ಚಂದ್ರಾನ್ವಯದಲ್ಲಿ ಬಂದಂತಹ ಯುಧಿಷ್ಠಿರನು ನನ್ನ ಬಂಧುಗಳಾದಂತಹ ಗೌರವಾದ್ಯವನ್ನು ಕೊಂದದ್ದರಿಂದ ನನ್ನ ಪಾಲಿಗೆ ಬಂಧುಹತ್ಯೆ ದೋಷ ಬಂತು ಎನ್ನುವ ಕಾರಣಕ್ಕಾಗಿ ಅಶ್ವಮೇಧದ ಕೃತ್ಯವನ್ನು ಕೈಗೊಳ್ಳುವರೆ ಮುಂದಾದ ಆತ ಕೈಗೊಂಡಂತಹ ಅಶ್ವಮೇಧದ ಕೃತ್ಯ ಯಜ್ಞದ ಅಶ್ವ ಎನ್ನುವುದು ಹಲವು ರಾಜ್ಯಗಳನ್ನ ಹೊಕ್ಕು ಈಗ ನಮ್ಮ ಚಂಪಕಾವತಿಯನ್ನು ಪ್ರವೇಶಿಸಿದ್ದು ಸತ್ಯ. ಉಪವನದಲ್ಲಿ ತುರಗವನ್ನು ಕಂಡಂತ ನಮ್ಮ ತಂದೆಯವರಾದಂತಹ ಅಂಗದ ಭೂಪತಿಗಳು ಶರಣಾಗಬೇಕು ಎನ್ನುವ ಹಾಗೆ ಅವರೇ ಬರೆದವರಿದ್ದಾರೆ. ಪರಾಕ್ರಮಿಗಳಾದಂತ ನಾವು ನಮ್ಮ ತಂದೆಯವರು ಕಟ್ಟುವುದಕ್ಕೆ ಮುಂದಾದರು. ತನ್ಮೂಲಕವಾಗಿ ಬರುವಂತ ವಿಕ್ರಮಿಗಳೊಡನೆ ಕಾಡಾಕಾಡಿಯಾಗಿ ಹೋರಾಟವನ್ನು ನಡೆಸುವರೆ ಮಗನಾದಂತಹ ಸುನ್ವರೇ ಸರಿಯಾದವ. ನನ್ನ ಪಾಲಿಗೆ ಸೇನಾಧಿಪತ್ಯವನ್ನು ಇದ್ದವರಿದ್ದಾರೆ. ತಂದೆಯವರು ಮುತ್ತಿನ ಕಿರೀಟವನ್ನು ಧಾರಣೆ ಮಾಡುವುದರ ತನ್ಮೂಲಕವಾಗಿ ನನಗೆ ತಲೆಯ ಮೇಲೆ ಇಡುವುದರ ಮೂಲಕವಾಗಿ ಒಂದು ಆಡಿದಂತಹ ಮಾತು ಬರುವಂತ ನಯ್ಯನ್ನು ನೋಡಿ ತನು
ಹಾಗೆ ತಂದೆಯ ಮಾತನ್ನೇ ಶಿರೋಧಾರೆ ಎಂಬ ಹಾಗೆ ಭಾವಿಸಿ ಅವರಿಂದ ಆಶೀರ್ವಚನವನ್ನು ಪಡೆದಂತಾಯ್ತು. ಕೇವಲ ತಂದೆಯಿಂದ ಆಶೀರ್ವಚನವನ್ನು ಪಡೆದ್ರೆ ಸಾಕಾಗ್ಲಿಕ್ಕಿಲ್ಲ, ಇನ್ನು ಹೆಚ್ಚಿನ ಆಶೀರ್ವಾದವನ್ನು ಪಡೆಯಬೇಕಂತಾದ್ರೆ ಆಶೀರ್ವಚನವನ್ನು ಪಡೆದೆ ಜನನಿಯಲ್ಲಿ ಆಡಿದಂತೆ ಮಾತು ಭಗವಂತ ಬಿಟ್ಟುಕೊಟ್ಟಂತವರೇ ಆಗಲಿ ಅವರೊಂದಿಗೆ ಕಾಡಾಕಾಡಿಯನ್ನು ಹೋರಾಟವನ್ನು ನಡೆಸುವುದರ ತನ್ಮೂಲಕವಾಗಿ ಮಹಾರಾಜ ದೇವನಾದ ಶ್ರೀಕೃಷ್ಣ ಪರಮಾತ್ಮನನ್ನ ಬರಮಾಡಿಕೊಳ್ತೇನೆ ಎಂಬ ಹಾಗೆ ತಾಯಿಯಿಂದ ಆಶೀರ್ವಚನವನ್ನು ಪಡೆದು ಮುನ್ನಡೆಯುತ್ತಿರುವಂತಹ ಸಂದರ್ಭ ಅಂಗಿಯಾದಂತ ಕೂವಲೆ ಆರತಿಯನ್ನ ಎತ್ತಿ ಹಿಡಿದು ನನ್ನನ್ನು ಸ್ವಾಗತಿಸಿದವಳಿದ್ದಾಳೆ, ನನಗೆ ಹಾರೈಕೆಯ ಮಾತನಾಡಿದವಳಿದ್ದಾಳೆ. ಹಾಗಾದ್ರೆ ಜನನಿಯ ಆಶೀರ್ವಾದವನ್ನ ಪಡೆದೆ, ತಂದೆಯಿಂದ ಹಾರೈಕೆಯ ಮಾತುಗಳನ್ನ ಕೇಳಿದೆ. ನೇರವಾಗಿ ನನ್ನ ಶಕ್ತಿ ಹಿಡಿಯುವುದೇ. ಕೆಲವೊಮ್ಮೆ ಆಗುವುದು ಹೀಗೆ ಸ್ವಾಮಿ, ಯಾವುದಾದ್ರೂ ಒಂದು ಕಾರ್ಯ ಮಾಡುವಾಗ ಎಲ್ಲರಿಗೆ ಹೇಳ್ತೇವೆ, ಅತಿ ಬೇಕಾದವರಿಗೆ ಕೆಲವೊಮ್ಮೆ ಹೇಳುವುದಕ್ಕೆ ನಮಗೆ ನೆನಪಾಗುವುದಿಲ್ಲ. ಈಗ ನನ್ನ ಪಾಲಿಗಾದದ್ದು ಹಾಗೆ ಸ್ವಾಮಿ. ಇಲ್ಲದೆ ಹೋದ್ರೆ ಸದಾ ನನಗಾಗಿ ಮಿಡಿತಿರುವಂತ ಜೀವ ಅಂತ ಹೇಳಿದ್ರೆ ನನ್ನ ಮರದಿಯಾದಂತ ಪ್ರಭಾವತಿ ಆಕೆ ನನಗಾಗಿ ಕಾಯುತ್ತಾ ಇರುವುದಾದ್ರೂ ಹೇಗೆ? ಹುಣ್ಣಿಮೆಯ ದಿನದಂದು ಆ ಪೂರ್ಣ ಚಂದ್ರನಿಗೆ ಎಲ್ಲಿಯಾದ್ರೂ ಒಮ್ಮೆ ಗ್ರಹಣ ಮುಗಿದ್ದೆ ಹೌದು ಅಂತಾದ್ರೆ ಮತ್ತೆ ಆ ಪೂರ್ಣ ಚಂದ್ರ ಯಾವಾಗ ಕಾಣ್ತಾವನು ಎಂಬ ಹಾಗೆ ಕಾಯ್ತಾ ಇರ್ತಾರೆ. ಅಂತಹ ಕಾರಣವನ್ನು ಕಳೆದಂತ ಶಶಿಯನ್ನ ಕಾಯುವ ತೆರದಲ್ಲಿ ನನ್ನನ್ನ ಕಾಯ್ತಾ ಇದ್ದವಳು. ಹಾಗಾದ್ರೆ ಅವಳಿಗೊಂದು ಮಾತು ಹೇಳದೆ ಹೋದದ್ದೇ ಹೌದು ಅಂತಾದ್ರೆ ಖಂಡಿತವಾಗಿ ಅದು ನನ್ನ ತಪ್ಪು ಎನಿಸಲ್ಪಡ್ತದೆ. ಹಾಗಾಗಿ ಮಡದಿಯಲ್ಲಿ ಒಂದು ಮಾತನ್ನು ಹೇಳಬೇಕಲ್ವೇ? ನೇರವಾಗಿ ಅನಿತರುಳಾತನ ರಾಣಿ ಪ್ರಭಾವತಿ ಅನಿತರುಳಾತನ ರಾಳಿ ಪ್ರಭಾವತಿ ಕಲಕದ ಪಾತ್ರೆಯೋಳ್ ಅನುಲೇಪಲ ಕಸ್ತೂರಿ ಕನಕದ ಪಾತ್ರೆಯೋಳ್ ಅನುಲೇಪನ ಕಸ್ತೂರಿ ವೀಳ್ಯಂಗಳ ಮೆನುಗುವ ಸಂಪಿಗೆ ಪೋಗಳಿರಿಸಿಕೊಂಡು ಅನುಲೇಪನ ಕಸ್ತೂರಿ ವೀಳ್ಯಂಗಳ ಮಿನುಗುವ ಸಂಪಿಗೆ ಪೋಗಳಿರಿಸಿಕೊಂಡು ಇನಿಯನಿಗಿದಿರಾಗುತ್ತ ಬಂದಳು ಕಾಮನ ಮದದಾನೆಯಲು ಮಿನುಗುವ ಸಂಪಿಗೆ ಪೂಗಳಿರಿಸಿಕೊಂಡು ಇನಿಯನಿಗಿದಿರಾಗುತ್ತ ಬಂದಳು ಕಾಮನ ಮದದಾನೆಯಲು ಸತಿಶಿರೋಮಣಿ ಪ್ರಭಾವತಿ ಸೊಬಗಿರಲಿ ಸತಿಶಿರೋಮಣಿ ಪ್ರಭಾವತಿ ಸೊಬಗಿರಲಿ ಆರತಿಯ ಸೋಲಿಪ ರೂಪಿನದಿ ಬೆಡಗಿದಲಿ ಆರತಿಯ ಸೋಲಿಪ ರೂಪಿನದಿ
ರತುನಾಭರಣಗಳ ದ್ಯುತಿ ಬೆಳಗುತ್ತಯಲಿ ರತುನಾಭರಣಗಳ ದ್ಯುತಿ ಬೆಳಗುತ್ತಲಿ ಪ್ರತಿಮಾದ ಗಜದಲ್ದೆ ಗತಿಯಾಗಿಡುತ್ತಲಿ ಪ್ರತಿಮದ ಗಜ ಮದ ಗಜದಂತೆ ಗತಿಯ ಇಡುತ್ತಲೇ ಗತಿಯ ಇಡುತ್ತಲೇ ಚತುರತೆಯ ನಿರಿಯುಡುಗೆ ಚತುರತೆಯ ನಿರಿಯುಡುಗೆ ಚತುರತೆಯ ನಿರೆಯುಡುಗೆಗಳ ಶೋಭಿತದ ಚಲ್ವಿನ ಅರ್ಧ ಚಂದ್ರಾಕೃತಿಯ ಶೋಭಿತದ ಚಲ್ವಿನ ಅರ್ಧ ಚಂದ್ರಾಕೃತಿಯ ಪಡೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಮೃಲತೆಯ ಮಾನಿದಿ ಅತಿಯ ಋಷದಲ್ಲಿ ಪತಿಗೆ ಇದಿರಾಗುತ್ತ ಬಂದಳು ಅತಿಯ ಋಷದಲ್ಲಿ ಪತಿಗೆ ಇದಿರಾಗುತ್ತ ಬಂದಳು ಬಂದಳು ಬಂದಳು
ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿನಿಯೇ ಅತಿಯ ಋಷಧಿ ಪತಿಗೆ ಗಿದಿರಾಗುತ್ತ ಬಂದಳು ಪ್ರಭಾವತಿ ಇನಿಯ ಗಿದಿರಾಗುತ್ತ ಬಂದಳು ಪ್ರಭಾವತಿ ಇನಿಯ ಗಿದಿರಾಗುತ್ತ ಬಂದಳು ಬಂದಳು ಪತಿಗೆ ಇದಿರಾಗುತ್ತ ಬಂದಳು ಪ್ರಭಾವತಿ ಇನಿಯಾಗಿದಿರಾಗುತ್ತ ಬಂದಳು ತಾಮ್ ತಾಮ್ ತದಿನದೈ ದೀಮ್ ದೀಮ್ ತದಿನದಂ ತಾಮ್ ತಾಮ್ ತದಿನದೈ ದೀಮ್ ದೀಮ್ ತದಿನದ ತಾಮ್ ತದಿನದೈ ದೀಮ್ ತದಿನದ ತಾಮ್ ತದಿನದೈ ತಾಮ್ ತದಿನ್ನ ದಿನ್ನ ದೀಮ್ ತದಿನ್ನ ಪತಿಗೆ ಎದಿರಾಗುತ್ತಲಿ ಬಂದಳು ಸತಿ ಶಿರೋಮಣಿ ಪ್ರಭಾವತಿ ಸತಿ ಶಿರೋಮಣಿ ಪ್ರಭಾವತಿ ಎನ್ನುವ ಹಾಗೆ ಯಾಕಾಡುತ್ತಿದ್ದಾರೆ ನನ್ನಲ್ಲಿ ಅಂತಹ ಸತಿತ್ವವನ್ನು ಏನು ಗಮನಿಸಿದರೂ ಗುರುತಿಸಿದನು ಮದುವೆಯಾಗಿ ಬಹು ಸಮಯವೇನು ನನ್ನದಾದದಿಲ್ಲ ಹಾಗಾದ್ರೆ ಈ ನಾಡಿನ ಜನರ ಉದ್ದೇಶವಾದ್ರೆ ಏನಿದೆ ಇದು ಸತಿ ಅರುಂಧತಿ ದೇವಿ ಸತಿ ಸಾವಿತ್ರಿ ಮುಂತಾದಂತಹ ಎಷ್ಟೆಷ್ಟೋ ಜನ ಪಾತಿವ್ರತ್ಯ ನಾರಿಯರು ಈ ಪ್ರಪಂಚದಲ್ಲಿ ಆಗಿರುವುದು ಅಂತೆ ಅವರ ಆದರ್ಶವನ್ನು ನೀನು ಬದುಕಿನಲ್ಲಿ ಬೆಳೆಸಿಕೊ ಅವರಂತೆ ನೀನು ಪತಿವ್ರತ ಶಿರೋಮಣಿಯಾಗಿದ್ದುಕೋ ಎನ್ನುವಂತಹ ಅಭಿಲಾಷೆಯಿಂದ ಆಶಯವನ್ನು ಹೊಂದಿರುವಂತಹ ಅವರು ಸತಿ ಶಿರೋಮಣಿ ನೀನಾಗು ಎನ್ನುವ ಕಾರಣಕ್ಕೋಸ್ಕರವಾಗಿ ಆ ಮಾತುಗಳನ್ನು ಆಡುತ್ತಾ ಇದ್ದಾರೆ ಸರಿ ಒಬ್ಬಾಕೆಯು ಸತಿ ಶಿರೋಮಣಿ ಆಗಬೇಕಂತಾಗಿದೆ ಮನೆಗೆ ಅನುಕೂಲವಾಗಿ ವ್ಯವಹರಿಸಬೇಡುವೆ ಗಂಡರಿಗೆ ಬೇಕಾದಂತಹ ಇಷ್ಟವಾದಂತಹ ತಿನಿಸುಗಳನ್ನು ಉಣಿಸುಗಳನ್ನು ಅಟ್ಟುಪಡಿಸುವುದು ಅವರಿಗೆ ಬೇಕಾದ ಉಡುಗೆ ತೊಡುಗೆಗಳನ್ನು ಧರಿಸುವುದಕ್ಕೆ ಅನುಕೂಲವನ್ನು ಮಾಡಿಕೊಡುವುದು
ಇಷ್ಟೇ ಅವಳ ಮದುವೆ ಹಾ ಅಲ್ಲವೇ ಅಲ್ಲ? ಹ್ಮ್ ಹಾಗಾದ್ರೆ ಏನು ಪತಿವ್ರತೆ ಎನ್ನುವಂಥದ್ದು? ಹಾ ಗಂಡನ ಮನಸ್ಸಿನ ಅಪೇಕ್ಷೆಗಳದೇನುಂಟು, ಅಥವಾ ಅವನ ಯೋಚನೆಗಳದೇನುಂಟು, ಅವನು ಬಾಯಿ ತೆರೆದು ಹೇಳುವ ಮೊದಲೇ ಅದನ್ನು ಮನಸ್ಸಿನಿಂದಲೇ ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಅವಳು ವ್ಯವಹರಿಸುತ್ತಾಳೆಯೋ ಅವಳು ನಿಜವಾದ ಸತಿ ಅಂತ ಅನ್ನಿಸಲ್ಪಡುತ್ತಾಳೆ. ಹೌದಲ್ಲ? ಈ ಮನೆಯು ಅದಕ್ಕೆ ಅನುಕೂಲವಾಗಿ ಇರುವಂತದ್ದು. ನನ್ನ ಮಾವನಂತ ಹಂಸಧ್ವಜ ಭೂಪತಿಗಳು, ನನ್ನ ಅತ್ತೆಯಂತಹ ಗರ್ಭಾದೇವಿ, ಎಂತಹ ಚಂದದ ಸಂಸಾರದಲ್ಲಿ ನಾನಿದ್ದೇನೆ. ಹೌದು, ಆದ್ರೆ ಈ ಹೊತ್ತು ಎಂದಿನಂತಲ್ಲ ಋತುಸ್ನಾನವನ್ನು ಪೂರೈಸಿಕೊಂಡಿದ್ದೇನೆ. ಇಂದ 6ನೆಯ ದಿನ ಇವತ್ತು ವಿಶೇಷವಾದ ಅಲಂಕಾರವನ್ನು ಮಾಡಿಕೊಳ್ಳುವಂತ ಬಯಕೆ ಹೊಂದಿದ್ದು. ಯಾಕಾಗಿ ನನ್ನವರನ್ನು ಕಾಣಬೇಕು, ನನ್ನವರನ್ನು ಸೇರಬೇಕು ಎನ್ನುವ ಹಾಗೆ ಮದುವೆಯಾಗಿ ಬಹುಕಾಲ ಅಲ್ಲದೆ ಇದರ ಕೆಲ ಕಾಲವಾಯಿತು. ಇನ್ನೂ ಕೂಡ ನಾನು ಸಂತಾನವನ್ನು ಹೊಂದಿದ್ದಿಲ್ಲ. ಹಾಗೆಂದು ಸಂತಾನವನ್ನು ಪಡೆಯುವುದಕ್ಕೆ ಇದು ಅನುಕೂಲವಾದಂತಹ ದಿವಸವೇ ಹೌದು. ಆದ್ದರಿಂದಲೇ ಬಂಗಾರದ ಹರಿವಾಣದಲ್ಲಿ ಮಲ್ಲಿಗೆಯ ಮೊಗ್ಗುಗಳನ್ನು ಇರಿಸಿದ್ದೇನೆ. ಅದರ ಮೇಲೆ ಚಂಪಕ ಪುಷ್ಪವನ್ನು ಇರಿಸಿಕೊಂಡಿದ್ದೇನೆ. ಏನಿದರ ಧ್ವನಿ? ಆ ಚಂಪಕ ಪುಷ್ಪಗಳನ್ನು ನೋಡಿದ ಕ್ಷಣದಲ್ಲಿ ನನ್ನವರಿಗೆ ಅರ್ಥವಾಗಬೇಕು, ನನ್ನ ಪ್ರಭಾವಕ್ಕೆ ಋತುಸ್ನಾನವನ್ನು ಪೂರೈಸಿದವಳು ಬೇಕಾದಂತೆ ಸಂತಾನವನ್ನು ಒದಗಿಸುವುದಕ್ಕೆ ಅನುಕೂಲವಾಗಿದ್ದಾಳೆ ಎನ್ನುವ ಹಾಗೆ. ಮಾತ್ರವೇ ಅಲ್ಲ, ಮಲ್ಲಿಗೆಯ ಮೊಗ್ಗುಗಳು ಪ್ರಭಾವತಿಯ ಮನದ ಬಯಕೆಗಳಿಂದ ಮೊಗ್ಗಾಗಿ ಉಳಿದಿದೆ, ಅದನ್ನು ಅರಳಿಕೊಂಡದಿಲ್ಲ ಎನ್ನುವ ಹಾಗೆ. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳ ಹಣೆಗೆ ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಾರೆ, ಮಾತ್ರವೇ ಕುಂಕುಮದ ಬೊಟ್ಟನ್ನು ಇಡುತ್ತಾರೆ. ಆದರೆ ಇವತ್ತು ಹಾಗಲ್ಲ, ಕಸ್ತೂರಿಯ ತಿಲಕವನ್ನು ನನ್ನ ಹಣೆಗೆ ನಾನು ಇರಿಸಿಕೊಂಡಿದ್ದೇನೆ. ಹೌದಲ್ಲ? ಕಸ್ತೂರಿ ತಿಲಕದಿಂದ ಶೋಭಿಸುವವನು ಭಗವಂತನ ಶ್ರೀಹರಿಯು, ಶ್ರೀಕೃಷ್ಣ ಇದ್ದಾನೆ. ಹಾಗಾದ್ರೆ ಸದಾ ವೈಷ್ಣವನಾಗಿ ಶ್ರೀಹರಿಯನ್ನು ಆರಾಧಿಸುತ್ತಿರುವಂತ ಈ ಮನೆಯಲ್ಲಿ ಕಸ್ತೂರಿ ತಿಲಕಕ್ಕೆ ಬಹು ಪ್ರಾಧಾನ್ಯತೆ ಇದೆ, ಬಹು ಮೌಲ್ಯವಿದೆ. ಮಾತ್ರವೇ ಅಲ್ಲ, ನನ್ನ ಹಣೆಯ ಕಸ್ತೂರಿ ತಿಲಕವನ್ನು ನೋಡಿದ ಕ್ಷಣದಲ್ಲಿ ಅದು ನನ್ನವರಿಗೂ ಅರ್ಥವಾಗಬೇಕು. ಆದರೂ ಒಂದು ನನ್ನ ಗಂಡನಿಗೋಸ್ಕರವಾಗಿ ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ಕಾಯ್ತಾ ಇದ್ದೇನೆ. ಆದ್ರೆ ಇವರು ಮಾತ್ರ ಕಾಣುವುದಿಲ್ಲ. ಈ ಗಂಡಸೇ ಹಾಗೆ ಮನೆಯಿಂದ ಒಮ್ಮೆ ಹೊರಗಡೆ ಹೋಗುವುದು ಮತ್ತೆ ಮನೆಯೊಳಗೆ ಬರುವುದು ಯಾವಾಗಲೂ ಏನು ಹೇಳಿದ್ರೆ ಕೆಲಸ ಕಾರ್ಯಗಳೆಲ್ಲ ಹಾಗೆ ಹೇಳ್ತಾರೆ. ಅದರಲ್ಲಿ ರಾಜಕುಮಾರಿ, ಅದರಲ್ಲಿ ಅರಮನೆಯ ಹೆಣ್ಣು ನಾನು, ನನಗೇನಿದೆ ಕೆಲಸ ಕಾರ್ಯಗಳು? ಮನೆಯ ಕೆಲಸವನ್ನು ಮಾಡೋದಕ್ಕೆ ಬೇಕಾದಷ್ಟು ಆಳುಗಳೆಲ್ಲ ಇರುತ್ತಾರೆ. ಆದ್ರಿಂದ ನನಗೆ ಗುರುತುಗಳಿಂದ ಕಷ್ಟವಾಗಿದೆ. ಅಲ್ಲ, ಎಷ್ಟು ಚೆನ್ನಾಗಿ ವಂದಿಸಿದ್ದೇನೆ, ಒಂದು ಆಶೀರ್ವಾದ ಮಾಡಬೇಕಲ್ಲ ರಮಣಿ? ನಿನ್ನ ಮನದಲ್ಲಿ ಯಾವುದೋ ಒಂದು ಎಣಿಕೆಯನ್ನು ಇಟ್ಟುಕೊಂಡು ನೀನು ನನಗೆ ನಮಸ್ಕಾರ ಮಾಡು. ಹೌದು, ನನ್ನ ಬಾಯಿಂದ ಇನ್ನೊಂದು ಬರುವುದು. ಹೌದು, ಅದಕ್ಕೆ ನೀನು ಕೇಳುವುದೊಂದು, ನಾನು ಹೇಳುವುದೊಂದು ಆಗುದು ಬೇಡ ಅಂತ. ನಾನು ಹೇಳಿಯೇ ಆಶೀರ್ವಾದ ಮಾಡುವುದಾ? ನೀನು ಕೇಳು, ನಾನು ಹಾಗೆಯೇ ಆಶೀರ್ವಾದ ಮಾಡು. ಅದೊಂದು ಕೆಲಸ ಮಾಡಿ, ಒಂದು 10 ಮಕ್ಕಳಿಗೆ ತಾಯಿಯಾಗುವುದು. ರಮಣಿ, ಈ ರೀತಿಯಾಗಿ ಆಶೀರ್ವಾದವನ್ನು ಮಾಡ್ಬೇಕಂತಾದ್ರೆ ಮದುವೆ ಎನ್ನುವಂತಹ ಕೃತು ಯಾಕಂತ ಕೇಳ್ತೇನೆ, ಶುಭ ಸಂಸ್ಕಾರ ಯಾಕೆ ಬೇಕಂತ ಕೇಳ್ತೇನೆ. ಮತ್ತೇನು ಮಾಡುದು? ನನ್ನ ಆರೋಗ್ಯದ ಮೇಲೆ ನನಗೆ ಬರೋ ಏನಾದ್ರು ಸಮಸ್ಯೆ ಉಂಟಾ? ಇಲ್ಲ. ಹಾಗೇನಾದ್ರೂ ಇದ್ರೆ ನಾನು ಈಗ ಆಶೀರ್ವಾದ ಮಾಡ್ಬೇಕಾಗ್ತದೆ. ಕೇವಲ ಆಶೀರ್ವಾದದಿಂದ ಮಕ್ಕಳಾಗುವುದಾದ್ರೆ ಮದುವೆ ಎನ್ನುವಂತ ಶುಭ ಸಂಸ್ಕಾರ ಯಾಕೆ ಕೇಳ್ತೇನೆ? ಹೌದು, ಅಜ್ಜನ ಕಾಲಿಗೆ ಹೋಗಿ ಚಿಕ್ಕ ಮಕ್ಕಳೆಲ್ಲ ನಮಸ್ಕಾರ ಮಾಡೋದು. ಅಜ್ಜ ಹೇಳುದು ನಿನಗೆ ಮಕ್ಕಳಾಗಲಿ ಆಶೀರ್ವಾದ. ಖಂಡಿತವಾಗಿ ಹಾಗಾಗಿ ಹಾಗಾದ್ರೆ ಇನ್ನೊಂದು ಮಾಡಿ, ದೀರ್ಘ ಸುಮಂಗಲಿ ಬಾಬಾ ಹಾಗೆಂದು ಆಶೀರ್ವಾದ ಮಾಡೋದಕ್ಕೆ ಆಗುದಿಲ್ವೇ? ಯಾಕೆ? ಯಾಕಂತ ಹೇಳಿದ್ರೆ ದೀರ್ಘ ಸುಮಂಗಲಿ ಭಾವ ಅಂತ ನಿನಗೆ ಆಶೀರ್ವಾದ ಮಾಡುವ ಬದಲು ದೇವರಲ್ಲಿ ನಾನೇ ಹೋಗಿ ಕೇಳಿದಾಗ ಆಗುದಿಲ್ವ? ನನ್ನ ಆಯುಷನ್ನು ಹೆಚ್ಚು ಮಾಡು ದೇವರೇ ಎಂಬ ಹಾಗೆ ದೇವರಲ್ಲೇ ಕೇಳಬೇಕು. ದೇವರು ಉಪಯೋಗ ಮಾತ್ರವೇ ಆಯುಷ ವೃದ್ಧಿಯಾಗುವುದು, ಮತ್ತೆಂತದ್ದು ಅಲ್ಲ. ಹೌದು, ಹಾಗಂತ ನಿಂತುಕೊಳ್ಳುತ್ತಾರೆ. ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ನಿಮ್ಮ ಪಾದವನ್ನು ತೊಳೆದಿದ್ದೇನೆ. ಆ ಪಾದೋದಕವನ್ನೇ ತೀರ್ಥ ಎನ್ನುವ ಹಾಗೆ ತಲೆ ಮೇಲೆ ಧರಿಸಿಕೊಂಡಿದ್ದೇನೆ. ಮಾತ್ರವೇ ಅಲ್ಲ, ಬೇಕಾದ ಹಾಗೆ ಪೂಜೆ ಮಾಡಿದ್ದೇನೆ. ಅಲ್ಲ, ಇಷ್ಟೆಲ್ಲ ಮಾಡುವಾಗಲೂ ಏನೋ ಒಂದು ಆಶೀರ್ವಾದ ಮಾಡದೆ ಸುಮ್ಮನೆ ಇರುವುದಾ? ಹೆಂಡತಿಯಾದವಳು ಗಂಡನಿಗೆ ಆಶೀರ್ವಾದವನ್ನು ಮಾಡುವುದು ಹೇಗೆ? ಗಂಡ ಹೇಗೆ ಆಶೀರ್ವಾದ? ಹೇಗೆ? ಹೇಗೆ? ಹಾಗಲ್ಲವೇ? ಈಗ ಬಾರೆ. ಹೇಗೆ? ಒಂದು ಮಾತು ಕೇಳಲ್ಲ? ಅವಲ್ಲಿಗೆ ಪಯಣವಯ್ಯ ಪ್ರಾಣಗಾಂತ ಅವಲ್ಲಿಗೆ ಪಯಣವಯ್ಯ ಪ್ರಾಣಗಾಂತ ಅದ ತೀರ
ಹೊರಟಿರಲ್ಲಿ ಪ್ರಾಣಕಾಂತ ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ರಾಜ ಟಿವಿಯಿಂದ ಹೊರಟಿರಲ್ಲಿ ಪ್ರಾಣಕಾಂತ ಹೊರಟಿರಲ್ಲಿ ಪ್ರಾಣಕಾಂತ ಸಂಧ್ಯನವಾಡರಿಕೊಂಡು ಪ್ರಾಣಕಾಂತ ಸಂಧ್ಯನಾವಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಬೋಪುದಲ್ಲಿ ಪ್ರಾಣಕಾಂತ ಬೋಪುದಲ್ಲಿ ಪ್ರಾಣಕಾಂತ ಸಂಧ್ಯನವಗಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಬೋಪುದಲ್ಲಿ ಪ್ರಾಣಕಾಂತ ಬೋಪುದಲ್ಲಿ 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 ಪ್ರಾಣಕಾಂತ ಎಂದಿನಂದವಲ್ಲವೆಂದು ಪ್ರಾಣಕಾಂತ ಎಂದಿನಂದವಲ್ಲವೆಂದು ಪ್ರಾಣಕಾಂತ ಮನದಿ ಸಂದೇಹಗೊಳ್ಳದೆ ನೀನು ಪ್ರಾಣಕಾಂತ ಸಂದೇಹಗೊಳ್ಳದೆ ನೀನು ಪ್ರಾಣಕಾಂತ ಆವಲ್ಲಿಗೆ ಪಯಣವಯ್ಯ ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ಪ್ರಾಣಕಾಂತ ನೀವು ನನ್ನನ್ನು ಬಿಗಿಯಾಗಿ ಅಪ್ಪಿದಿರಿ. ಹೌದು, ಹೆಂಡತಿ ಗಂಡನನ್ನು, ಗಂಡ ಹೆಂಡತಿಯನ್ನು ಆಶೀರ್ವಾದ ಮಾಡುವುದು, ನಮಸ್ಕರಿಸುವುದು ಎನ್ನುವುದಕ್ಕಿಂತ ಬಿಗಿಯಾಗಿ ಅಪ್ಪಿದರೆ ಆ ಸಂತೋಷವೇ ಬೇರೆ. ಖಂಡಿತವಾಗಿ ಆದರೂ ನೀವು ನನ್ನನ್ನು ಅಪ್ಪಿಕೊಂಡಾಗ ನನಗೆ ಹಿತಾನುಭವ ಉಂಟಾಗುತ್ತಿತ್ತು. ಆದ್ರೆ ಇವತ್ತು ಹಾಗಲ್ಲ. ಏನಾಯ್ತೆ? ಎದೆಗೆಲ್ಲ ಏನು ಚುಚ್ಚಿದಂತಾಯಿ. ನೋಡಿದ್ರೆ ಯಾವತ್ತಿನಂತಿಲ್ಲ. ಇದೇನಿದು? ಕೈಯಲ್ಲಿ ಆಯುಧಗಳು, ತಲೆಯಲ್ಲಿ ಶಿರಸ್ತ್ರಾಣ, ಎದೆಗೆ ಕಟ್ಟಿಕೊಂಡಂತ ಕವಚ, ಬೆನ್ನಿನಲ್ಲಿ ಬತ್ತಳಿಕೆ, ಇಷ್ಟು ಸಿದ್ಧತೆ ಮಾಡಿಕೊಂಡು ಎಲ್ಲಿಗೆ ಹೊರಟದು? ರಮಣಿ, ವಿಚಾರವನ್ನು ನಿನ್ನಲ್ಲಿ ತಿಳುವ ಹೇಳಬೇಕು ಎನ್ನುವಂತ ಉದ್ದೇಶವನ್ನೇ ಹೊತ್ತು ಬಂದವ. ಯಾಕೆ ಗೊತ್ತಾ? ನೀವು ನನ್ನ ಮನೆಗೆ ಬಂದಿರುವುದಲ್ಲ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗಿದೆ. ಯಾಕಾಗಿ? ಯಾಕೆ? ಹೆಂಡತಿಯ ಹತ್ತಿರ ಬರುವಂತ ಒಬ್ಬ ಆತ ಆಯುಧ ಹಿಡ್ಕೊಂಡು ಬರ್ತಾನೆ ಅಂತ ಆದ್ರೆ, ಕವಚ ಹಾಕಿಕೊಂಡು ಬರ್ತಾನಂತ ಆದ್ರೆ, ಇವಳು ಯೋಚನೆ ಮಾಡಬೇಡುವ? ಅವ ಎಷ್ಟು ಹೆದರು ಬುಕ್ಕಲ್ಲ, ಇವಳು ಎಷ್ಟು ಜೋರ್ನ ಹೊಡುತ್ತ. ಇನ್ನಿಂದ ನನಗೆ ಅಪಾಯ ಆಗ್ತದಂತಲ್ಲ. ಹೌದು, ಹಾಗೆ ಬೇಡವೇ ಬೇಡ. ಅಲ್ಲ, ಹೆಂಡತಿ ಏನಾದರೂ ತಪ್ಪು ಮಾಡಿದ್ದರೆ ಗಂಡ ಶಿಕ್ಷೆ ಕೊಡುವುದಕ್ಕೆ ಈ ರೀತಿ ಆಯುಧದಲ್ಲಿ ಹಿಡ್ಕೊಂಡು ಬರ್ಬೇಕಾ? ಖಂಡಿತವಾಗಿ ಇಲ್ವೇ? ಹೆಂಡತಿ ತಪ್ಪು ಮಾಡಿದ್ರೆ ಗಂಡ ಹೇಗೆ ಶಿಕ್ಷೆ ಕೊಡಬೇಕು? ಸೇವಕ ಮನೆಯ ಆಳು ತಪ್ಪು ಮಾಡಿದ್ರೆ ಹೇಗೆ ಶಿಕ್ಷೆ ಕೊಡಬೇಕು? ಮಗ ತಪ್ಪು ಮಾಡಿದ್ರೆ ಹೇಗೆ ಶಿಕ್ಷೆ ಕೊಡಬೇಕು? ಶಾಸ್ತ್ರ ಹೇಳುತ್ತದೆ, ಮನೆಯ ನಂಬಿಕಸ್ಥ ಸೇವಕ ಎಲ್ಲಿಯಾದ್ರೂ ತಪ್ಪು ಮಾಡಿದ ಅಂತಾದ್ರೆ, ಕಳ್ಳತನ ಮಾಡಿದರೆ ಅವನಿಗೆ ಹೊಡೆದು ಬಡಿಯುವುದಲ್ಲ, ಅವನ ತಲೆಬೋಡು ಮಾಡಿ ಊರಿಂದ ಆಚೆ ಕಳಿಸಬೇಕು. ಅದು ಅವನಿಗೆ ಕೊಡುವ ಶಿಕ್ಷೆ. ಹೆಂಡತಿ ತಪ್ಪು ಮಾಡಿದ್ರೆ ಏನು ಶಿಕ್ಷೆ ಕೊಡುವುದು? ಏನು? ಎಂತ ಮಾಡಲಿಲ್ಲ, ಹೊಡಿಲಿಕ್ಕಿಲ್ಲ. ಶಾಸ್ತ್ರ ಬಂದು ಮಾಡಿದ್ರೆ ಹಾಗಾದ್ರೆ ವಿಚಾರವನ್ನ ಕೇಳುವಂತ ತವಕ ನಿನಗುಂಟು ಅಂತ ಆಯ್ತು. ಖಂಡಿತ ಉಂಟು. ನಿನಗೆ ನನ್ನಲ್ಲಿ ಹೇಳಿಯೇ ಹೇಳುತ್ತೀರಿ ಎನ್ನುವಂತ ನಿರ್ಣಯವೂ ನನಗಿದೆ.
ಯಾಕೆ ಗೊತ್ತೇ? ಯಾಕೆ? ಸುಮ ಅತಿಶಯ ಸದ್ಗುಣವಂತ ನೀನು. ಮನಸ್ಸು ಅಂತ ಹೇಳಿದ್ರೆ ಸುಮ ಕೋಮಲವಾಗಿರುವಂತದ್ದು. ನನ್ನಲ್ಲಿ ತಿಳಿಸದೆ ಹೋಗುವವರಲ್ಲ. ಎಲ್ಲಿಗೆ ಹೊರಟದ್ದು ಹೇಳಬಾರದೆ? ಹೇಳ್ಬೇಕಾ? ನಳಿನಾಕ್ಷಿಗೆ ಈಗ ನಳಿನಾಕ್ಷಿ ನಳಿನಾಕ್ಷಿ ಕೇಳೆ ಈಗ ನಳಿನಾಕ್ಷಿ ನಳಿನಾಕ್ಷಿ ಕೇಳೆ ಈಗ ನರ ನೋಡಲೆ ಕೈದುವೇನು ಬೇಗ ನರ ನೋಡಲೆ ಕೈದುವೇನು ಬೇಗ ನರ ನೋಡಲೆ ಕೈದುವೇನು ಬೇಗ ಸ್ವಾಮಿಯೇ, ವಿಷಯವನ್ನು ವಿಶದೀಕರಿಸಬೇಕೆನ್ನುವ ಉದ್ದೇಶವನ್ನು ಇತ್ತ ಕಡೆ ಸಾಗಿದವ ನಾನು. ಏನೋ ವಿಚಾರ? ಇಂದು ನಮ್ಮ ನಾಡಿನಲ್ಲಿ ಆಗುವುದು ಬಗ್ಗೆ ಏನಾದರೂ ಗೊತ್ತಿದ್ದೇನೆ. ಹೇಳಬೇಕೆನ್ನುವ ಕಾರಣಕ್ಕಾಗಿ ನಿನ್ನತ್ತ ಸಾಗಿ ಬಂದವ ನಾನಿದ್ದೇನೆ. ಏನೋ ವಿಚಾರ? ಯಾವಾಗಲೂ ನಿನ್ನ ಬಳಿಗೆ ಬರುವಾಗ ಹಾ, ಕುದುರೆಯನ್ನೇರಿ ಬರುತ್ತಾ ಇದ್ದವ. ಇವತ್ತು ಹಾಗಲ್ಲ, ರಥವನ್ನೇರಿಕೊಂಡು ಬಂದಿದ್ದೀರಿ. ಖಂಡಿತವಾಗಿ ಇದರಲ್ಲಿ ವಿಶೇಷ ಉಂಟು. ಏನದು? ಕಾರಣ ಬೇರೇನೂ ಅಲ್ಲ. ಯಾವುದು? ಇಂದು ರಣೋತ್ಸವದಿಂದ ಹೊರಟು ನಿಂತವ ನಾನಿದ್ದೇನೆ. ಯುದ್ಧವೇ ಖಂಡಿತವಾಗಿ ಹೌದು. ಹೊಂದಿದೆ. ನಾವಾಗಿ ಮತ್ತೊಬ್ಬರ ಮೇಲೆ ಯುದ್ಧಕ್ಕೆ ಹೋಗುವವರಲ್ಲ. ನಮ್ಮ ಮೇಲೆ ಮುಗಿಬೀಳುವಂತಹ ಶತ್ರುಗಳು ನಮಗಿಲ್ಲ. ಅಂದರೆ ಹೋಗಿ ಯುದ್ಧ ಯಾರಲ್ಲಿ? ಯುದ್ಧ ಅಂತ ಹೇಳಿದ್ರೆ ಆ ಪಾಂಡವರಲ್ಲಿ ಖಂಡಿತವಾಗಿ ಹೌದು. ಪಾಂಡವರಲ್ಲಿ ಯಾಕಾಗಿ? ಅಶ್ವಮೇಧ ಕೃತವನ್ನ ಕೈಗೊಂಡಂತಹ ಪಾಂಡವರು ಹಾ, ಅವರ ಯಜ್ಞಾಶ್ವ ಎನ್ನುವುದು ಇಂದು ನಮ್ಮ ಚಂಪಕಾವತಿಯನ್ನು ಪ್ರವೇಶಿಸಿದೆ. ಹಾಗಾಗಿ ಯಜ್ಞದ ಬೆಂಗಾವಲಿಗೆ ಬಂದಂತಹ ಯಾರು? ಪಾರ್ಥರೊಡನೆದುರಕ್ಕಾಗಿ ಹೊರಟಿದ್ದೇನೆ. ಪಾರ್ಥ. ಕಳವಳಿಸಬೇಡ ಮನದಿ ಕಳವಳಿಸಬೇಡ ಮನದಿ ಕುಂದಿಸದ ಗಳಗುವನಲ್ಲ ರಣದಿ ಕುಂದಿಸದ ಗಳಗುವನಲ್ಲ ರಣದಿ ಕಳವಳಿಸಬೇಡ ಮನದಿ ಕುಂದಿಸದ ಗಳಗುವನಲ್ಲ ಯಾರಿಗೆ? ನಿನಗಲ್ಲ, ಆ ಪಾರ್ಥನಿಗೆ. ಇಲ್ಲದೆ ಹೋದ್ರೆ ಭದ್ರವಾದಂತಹ ವ್ಯವಸ್ಥೆಯಲ್ಲಿ ಅರಮನೆಯಲ್ಲಿರುವಂತ ಹೆಣ್ಣೋರ್ಗಳು ಆ ಪಾರ್ಥನ ಹೆಸರನ್ನೇ ಕೇಳಿದ ತಕ್ಷಣ ಒಮ್ಮೆ ನಡುಕಗೊಳ್ತಾಳೆ ಅಂತಾದ್ರೆ ಆ ಪಾರ್ಥನ ಪರಾಕ್ರಮ ಸಾಧನೆ ಅಂತದ್ದು ಎಂಬ ಹಾಗೆ ನಾವು ಗ್ರಹಿಸುವರೆ ಸಾಧ್ಯ ಉಂಟು. ಅಂತಹ ಸಾಧನೆಯನ್ನು ಗೈದಂತ ಪಾರ್ಥನಲ್ಲಿ ದುರಕ್ಕೆ ಹೋಗಬೇಕಂತಾದ್ರೆ ಯಾರಾದ್ರೂ ಒಮ್ಮೆ ಯೋಚಿಸಲೇಬೇಕು. ಹಾಗಂತ ನೀನು ಯೋಚನೆಯನ್ನು ಮಾಡುವಂತ ಅಗತ್ಯವೇ ಇಲ್ಲ. ಕುಂತಿಸುತ್ತನಿಗೆ ಅಳುಪವನ್ನು ಈ ಸುಗರ್ಭೆಯ ಸುತ್ತದಂತೆ ಅಲ್ಲ. ಮೂರು ಲೋಕದ ಗಂಡ ನಿಂತುಕೊಂಡವ ಪಾರ್ಥ. ಆ ಪಾರ್ಥನಿಗೆ ನಿನ್ನ ಗಂಡ ಅಂಜುವನಲ್ವೇ ಅಲ್ಲ. ಹೋಗಿ ಅವರೊಡನೆ ಕಾಡಾಟವಾಗಿ ಹೋರಾಟವನ್ನು ಗೈದ್ದೇನೆ. ಅವನನ್ನ ತಲೆಗೊಳಿಸ್ತೇನೆ. ಒಂದು ಮಾತು ಹೇಳಲಿ. ಕಾಂತ ಕೇಳಲ್ಲ ಸೊಲ್ಲ ಕಾಂತ ಕೇಳಲ್ಲ ಸೊಲ್ಲ ಪಾರ್ಥನಲು ಕಂತೂಪಿತ ಬಿಡುವವನಲ್ಲ ಪಾರ್ಥನಲು ಕಂತೂಪಿತ
ಗೆಲುವುದು ನಿನಗೆ ಎಂದು ಗೆಲ್ಲಬಹುದು ನಿನಗೆ ಕೃಷ್ಣ ಸಂತಸದಿ ಸಾಧ್ಯ ನವಗೆ ಸಂತಸದಿ ಸಾಧ್ಯ ನವಗೆ ಶ್ರೀಕೃಷ್ಣ ಸಂತಸದಿ ಸಾಧ್ಯ ನವಗೆ ಶ್ರೀಕೃಷ್ಣ ಸಂತಸದಿ ಸಾಧ್ಯ ನವಗೆ ಸರಿಯೇ ಅರ್ಜುನನ ಹೆಸರನ್ನು ಕೇಳಿದಾಗ ಯಾರಾದ್ರೂ ಒಮ್ಮೆ ಅವನನ್ನು ಶತ್ರು ಸ್ಥಾನದಲ್ಲಿ ಕಲ್ಪಿಸಿಕೊಂಡರೆ ಭೀತರಾದ ಸತ್ಯವೇ ಹೌದು. ಅರ್ಜುನನ ವೀರ ಗಾಥೆ ಎನ್ನುವಂಥದ್ದು ಆದರನಾಗಿ ಉಂಟು. ಅರ್ಜುನನ ಪುರಪುಟದ ಧ್ವನಿ ಹೇಗೆಲ್ಲ ಕೇಳಿಸುತ್ತದೆ ಹೇಳುವುದಕ್ಕಾಗದು. ಮಾತ್ರವೇ ಅಲ್ಲ, ಅರ್ಜುನನ ರಥದ ಗಾಳಿಯ ಅಚ್ಚೆನ್ನುವುದು ಪಾತಾಳ ತಳದಲ್ಲಿ ಅಚ್ಚು ಮೂಡಿಸಿದೆ. ಅರ್ಜುನನ ವೀರಗಾಥೆಯ ರಥದ ಬಾವುಟವು ಆಕಾಶ ಭೂಮಿಯಲ್ಲಿ ಹಾರಾಡುತ್ತಾ ಖಂಡಿತವಾಗಿ. ಹಾಗಾದ್ರೆ ಅಷ್ಟು ಆಳವೂ ಅರ್ಜುನನ ವೀರಗಾಥೆ ಇದೆ, ಅಷ್ಟು ಎತ್ತರಕ್ಕೂ ಏರಿಕೊಂಡಿದೆ. 3 ಲೋಕದಲ್ಲಿ ಒಬ್ಬನೇ ವೀರಪಾರ್ಥ, ಭಾರತ ಅವರದ ಬಲು ಭಟ ಭೀಮಸ್ಸು ಎನ್ನುವಂತಹ ನೆಗಳತೆಗೆ ಪಾತ್ರನಾದವರಿದ್ದಾರೆ. ಹೆಚ್ಚೇನು ಸ್ವಾಮಿ, ಅಂತಹ ಅರ್ಜುನನ ಜೊತೆಗೆ ಹೋರಾಟವೇ ಖಂಡಿತವಾಗಿ. ಅಯ್ಯೋ, ಅಂತಹ ಸಾಹಸಿಗಳಂತಹ ಅರ್ಜುನ ಜೊತೆಗೆ ಹೋರಾಡುವುದಕ್ಕೆ ನಿಮ್ಮ ಪರಾಕ್ರಮ ಕೊರತೆಯಾಗಲಾರದು. ಒಬ್ಬಾತ ಕುಂತಿಯ ಸುತನಿಗೆ, ಒಬ್ಬ ತಾಯಿ ಹೆತ್ತ ಮಗನಿಗೆ ಇನ್ನೊಬ್ಬಾತ ತಾಯಿ ಹೆತ್ತ ಮಗನು ಯಾವ ಕಾಲಕ್ಕೂ ಸಾಕು. ಆದರೆ ಅರ್ಜುನನನ್ನು ನೀವು ಸೋಲಿಸಬಲ್ಲಿರಿ, ಅಷ್ಟಕ್ಕೆ ಯುದ್ಧ ನಿಲ್ಲುತ್ತದೆಯೇ? ಏನಾಗ್ತದೆ? ಅಲ್ಲಿನ ಯುದ್ಧ ಪ್ರಾರಂಭ ಅಲ್ಲವೇ? ಹೇಗೆ? ಸದಾ ಕಾಲ ಪಾಂಡವರನ್ನು ರಕ್ಷಿಸಿರುವಂತಹ ಕರುಣಾ ಕವಚ ಯಾವುದು ಕೇಳಿದರೆ ಯಾವುದು? ಅದು ಕೃಷ್ಣಾನುಗ್ರಹ ಎನ್ನುವಂಥದ್ದು. ಪುಂಡರೀಕಾಕ್ಷನಾದ ಶ್ರೀಕೃಷ್ಣನ ಅಕ್ಷಯವಾದ ಕೃಪಾ ಕಟಾಕ್ಷದ ವೀಕ್ಷಣೆಗೆ ಪಾತ್ರರಾದವರು ಪಾಂಡವರಿದ್ದಾರೆ. ಖಂಡಿತವಾಗಿ. ಎಂತೆಂತಹ ಅಘಟಿತ ಘಟನೆಗಳಲ್ಲಿ ಪಾಂಡವರನ್ನು ಹರಿಯ ಕರುಣದ ಕವಚವು ಕಾಪಾಡುತ್ತಾ ಬಂದಿದೆ. ಯೋಚನೆಯನ್ನು ಮಾಡಿ. ಎಲ್ಲರೂ ಕೃಷ್ಣನನ್ನು ಕಾಣಬೇಕೆನ್ನುವಂತಹ ಅಪೇಕ್ಷೆಯನ್ನು ಉಳ್ಳವರಾಗಿರ್ತಾರೆ. ತಪಸ್ಸನ್ನು ಮಾಡುತ್ತಾರೆ, ಯಜ್ಞಯಾಗಾದಿಗಳನ್ನು ಮಾಡುತ್ತಾರೆ, ಭಜನೆಯನ್ನು ಮಾಡುತ್ತಾರೆ. ಆದರೂ ಕೃಷ್ಣಾನುಗ್ರಹವಾಗುವುದು ದುರ್ಲಭವೇ ಇರುತ್ತದೆ. ಆದರೆ ಪಾಂಡವರಿಗೆ ಹಾಗಲ್ವಲ್ಲ. ಧರ್ಮಾತ್ಮರಾದಂತಹ ಪಾಂಡವರನ್ನು ಯಾವಾಗ ಕಾಣುತ್ತೇನೆ ಎನ್ನುವ ಹಾಗೆ ಕೃಷ್ಣನೇ ಓಡಾಡಿಕೊಂಡು ಬರುತ್ತಾನೆ. ಅಂತಿರುವಾಗ ಪಾಂಡವರನ್ನು ಬಿಡುತ್ತಾನೆಯೇ? ಇಲ್ಲವೇ ಇಲ್ಲ. ಕರುವನ್ನು ನಾವು ಎಳೆದೊಯ್ದರೆ ಹಸು ಹೇಗೆ ಹಿಂದೆ ಬರುತ್ತದೆಯೋ, ಮೂಗನ್ನು ಹಿಡಿದೆಳೆದರೆ ಮುಖ ಹೇಗೆ ಬರುತ್ತದೆಯೋ, ಕೈಯನ್ನು ಹಿಡಿದೆಳೆದರೆ ದೇಹ ಹೇಗೆ ಬರುತ್ತದೆಯೋ, ಅರ್ಜುನನನ್ನು ಮೋಹಿಸಿದರೆ ಶ್ರೀಕೃಷ್ಣನು ಖಂಡಿತವಾಗಿ ಅಲ್ಲೇ ಬಂದೇ ಬರುತ್ತಾನೆ. ತನ್ನ ಭಾವವೈದ್ಯನಾದಂತಹ ಅರ್ಜುನನಿಗೆ ನೋವಾಯಿತು ಅಂತಾದ್ರೆ ಬೀಜಗನಾದಂತಹ ಕೃಷ್ಣನು ಖಂಡಿತ ಅಲ್ಲಿಗೆ ಬರುತ್ತಾನೆ. ಸ್ವಾಮಿಯೇ, ಅವನಿಗೆ ಪಾರ್ಥಸಾರಥಿ ಎನ್ನುವಂತ ಹೆಸರು ಉಂಟು. ಅಂತಹ ಅರ್ಜುನನ ರಥಕ್ಕೆ ಕೃಷ್ಣನು ಸಾರಥಿಯಾಗಿ ಜೊತೆಯಾಗಿ ನಿಂತನಂತಾದರೆ, ಕೃಷ್ಣಾರ್ಜುನರ ಜೊತೆಯಾದರೆ ಎಂದು ಗೆಲ್ಲುವುದು ನಿಮಗೆ. ಸಣಸೆ ಕೃಷ್ಣಾರ್ಜುನರನು ಸಣಸೆ ಸಣಸೆ ಕೃಷ್ಣಾರ್ಜುನರನು ಸಾಹಸದಿ ಧನಸಿಗೆ ಮೆಟ್ಟಿಸುವಳು, ಸಾಹಸದಿ ಧನಸಿಗೆ ಮೆಟ್ಟಿಸುವಳು. ಉಳಿದ ತರುತರ ಒಳ್ಳೆದು ಪ್ರವೀಣ ಒಳ್ಳೆಯದಕ್ಕೆ ಭಾರತಕ್ಕೆ ನೋವಾದದ್ದು ಯಾವುದು ಅಂತಾದ್ರೆ, ಒಂದು ಮಹಾಪ್ರಾಣಾಯಿ ಪಾಂಡವ ಎಂಬ ಹಾಗೆ ಕುಂತಿದೇವಿಗೆ ಮಾತ್ರ ನಿಂತಹ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ. ಬಂದೇ ಬಂದಾನು. ನಾವು ಇನ್ನು ದುರಕ್ಕಿಳಿದಂತ ಉದ್ದೇಶವಾದ್ರೆ ಏನಂತ ಕೇಳ್ತೇವೆ. ಏನದು? ಭಾರತನನ್ನ ನೆವ ಮಾತ್ರ ನಾವು ಇರಿಸಿಕೊಂಡದ್ದು. ಭಾರತನನ್ನ ನೋಯಿಸಿದ್ದೆ ಹೌದು ಅಂತಾದ್ರೆ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ. ಬಂದಂತಹ ಶ್ರೀಕೃಷ್ಣ ಪರಮಾತ್ಮನ ಪಾದ ಸೇವೆಯನ್ನು ಗೈಯುವುದರ ಮೂಲಕವಾಗಿ ನಮ್ಮ ಧರ್ಮ ಸಾರ್ಥಕ್ಯವನ್ನು ಅರಿಯಬೇಕು ಎನ್ನುವಂತ ಉದ್ದೇಶವನ್ನು ಹೊತ್ತವರು ನಾವಲ್ವೇನೆ. ಕೃಷ್ಣಾನುಗ್ರಹ, ಕೃಷ್ಣ ದರ್ಶನ ಎನ್ನುವುದು ನಮ್ಮ ನಾಡಿಗಾಗಬೇಕು. ಖಂಡಿತವಾಗಿ ಜಗದೊಮ್ಮೆ ಯುದ್ಧಕ್ಕೆ ತೊಡಗಿದರೆ ಮತ್ತೆ ನಿಲ್ಲಿಸುವುದಕ್ಕುಂಟೆ? ಖಂಡಿತವಾಗಿ ಇಲ್ವೇ ಇಲ್ಲ. ಬರುವಂತಹ ಕೃಷ್ಣಾರ್ಜುನರೊಡನೆ ಮಾಡ್ತೇನೆ. ತನ್ಮೂಲಕವಾಗಿ ಅವರನ್ನು ಒಂದು ಬೇರೆ ಎಲ್ಲಿಯಾದರೂ ಹೋದೆ ಅಂತಾದ್ರೆ ಮರಳಿ ಬರುವವ ನಾನಲ್ಲ, ಕೈವಲ್ಯ ದೀಕ್ಷೆಯನ್ನು ಕೈಗೊಳ್ತೇನೆ. ಕೃಷ್ಣಾರ್ಜುನರ ಜೊತೆಗಿನ ಯುದ್ಧ ಅದು ಗುರುಮಾರ್ಗವು ಪ್ರಸಿದ್ಧ. ಒಂದು
ಏನಿದೆ ನನಗೆ ತಿಳಿಲಿಲ್ಲ ಅಂತ ಮಾಡಿದ್ರೆ ಇದನ್ನೆಲ್ಲ ಗರಿತೆ ನಿಜವೂ ಇದನ್ನೆಲ್ಲ ಗರಿತೆ ನಿಜವೂ ಸುತ ಈನ ಗುದಿಸುವುದೇ ಕೈವಲ್ಯವೋ ಈನ ಗುದಿಸುವುದೇ ಕೈವಲ್ಯವೋ ಇದುವೇ ಋತು ಸಮಯ ಬೆನಗೆ ಇದುವೇ ಋತು ಸಮಯ ಬೆನಗೆ ಇದುವೇ ಋತು ಸಮಯ ಬೆಲಗಿ ಲಾಲಿಪುದು ಬದಗಾಲ ಬೆಳೆ ಮಾಡ್ಕೆಗೆ ನಮ್ಮ ಈ ಸುಮಧುರವಾದಂತಹ ದಾಂಪತ್ಯ ಜೀವನದ ನಾಳಿನ ರಾತ್ರಿಯನ್ನು ನಾವು ಈ ತರದಲ್ಲಿ ಕಾಣುತ್ತೇವೆ ಎನ್ನುವಂತ ಭರವಸೆಯನ್ನು ಇಟ್ಟುಕೊಂಡವರು ನೀವಲ್ಲ ಎನ್ನುವುದು ನನಗೆ ಚೆನ್ನಾಗಿ ಅರ್ಥವಾಗಿದೆ. ಹಾಗಾದ್ರೆ ದೇವರನ್ನು ಕಾಣುವುದಕ್ಕೆ ಇರುವ ಎರಡು ಮಾರ್ಗಗಳು, ಒಂದು ಭಕ್ತಿಯ ಮಾರ್ಗ, ಅಲ್ಲದೆ ಇದ್ದರೆ ಶಕ್ತಿಯ ಮಾರ್ಗ. ಹಾಗಾದ್ರೆ ಶಕ್ತಿಯ ಮಾರ್ಗದ ಮುಖೇನವಾಗಿ ಹೋರಾಟವನ್ನು ಮಾಡಿ ಶೀಘ್ರವಾಗಿ ದೇವರನ್ನು ಕಾಣುವಂಥದ್ದು, ಮತ್ತೊಂದು ತಪಸ್ಸಿನ ಮೂಲಕವಾಗಿ ಭಜನೆಯ ಮೂಲಕವಾಗಿ ದೇವರನ್ನು ಕಾಣುವಂಥದ್ದು. ಅದಕ್ಕೆ ದೀರ್ಘವಾದ ಅವಧಿಗಳು ಬೇಕಾಗುತ್ತದೆ. ವಿಪೀರಿಕಾ ಪಥ ಒಂದಾದರೆ ವಿಹಂಗಮ ಪಥ ಎನ್ನುವಂಥದ್ದು ಇನ್ನೊಂದು. ಯಾವ ರೀತಿ ಇರುವೆಗಳು ಸಾಲಿನಂತೆ ಒಂದರ ಹಿಂದೆ ಮತ್ತೊಂದು ಸಾಗುತ್ತಾ ಗುರಿಯನ್ನು ತಲುಪುತ್ತವೆ. ಅದು ಬಹಳ ನಿಧಾನವಾದಂತಹ ಗತಿಯದು. ಆದರೆ ಗರುಡನಾದವನು ಹಾಗಲ್ಲ, ಒಂದು ಬೆಟ್ಟದ ತುದಿಯಿಂದ ಮತ್ತೊಂದು ಬೆಟ್ಟಕ್ಕೆ ಆಕಾಶಗಾಮಿಯಾಗಿ ಹಾರುತ್ತಾನೆ. ವಿಹಂಗಮ ಪಥ ಎನ್ನುವಂಥದ್ದು ಶೀಘ್ರವಾಗಿ ತಲುಪುವಂಥದ್ದು. ಅದೇ ರೀತಿ ದೇವರನ್ನು ಕಾಣುವುದಕ್ಕಾದ್ರೂ ಭಕ್ತಿಯ ಮಾರ್ಗ ಎನ್ನುವಂಥದ್ದೊಂದಿದೆ, ಆದ್ರೆ ಅದು ನಿಧಾನವಾಗಿ ಫಲಪ್ರದವಾಗುವುದು. ಆದ್ರೆ ಶಕ್ತಿಯ ಮಾರ್ಗದಲ್ಲಿ ದೇವರನ್ನು ಬರೆಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅಂಥದ್ದನ್ನು ಮಾಡುವುದಕ್ಕೆ ನೀವು ಹೊರಟವರು. ಆದ್ರೆ ಒಂದಿದೆ, ಯಾವನೇ ಒಬ್ಬನಾಗಿರಲಿ ದೇವರನ್ನು ಕಾಣಬೇಕು ಅಂತಾಗಿದ್ರೆ ಪಾಪರಹಿತನಾಗಿರಬೇಕು, ಪಾಪ ದೂರನಾಗಿರಬೇಕು. ಒಬ್ಬ ಆತ ಈಜಬೇಕು ಅಂತಾಗಿದ್ದರೆ ನೀರಿಗಿಳಿಯುವಂತಹ ಮೊದಲು ಕಲ್ಲುಗುಂಡನ್ನು ತಲೆಯಲ್ಲಿ ಹೊತ್ತುಕೊಳ್ಳಕೂಡದಲ್ಲ. ಹೊತ್ತುಕೊಂಡವನಿಗೆ ಈಜುವುದಕ್ಕಾಗದು. ತಾನೆಲ್ಲ ಬಂಧನಗಳನ್ನು ಕಳಚಿಕೊಂಡವನು ಮಾತ್ರವೇ ಸುಗಮವಾಗಿ ಈಜಬಲ್ಲನು. ಯೋಚನೆಯನ್ನು ಮಾಡಿ ದಾಂಪತ್ಯವನ್ನು ಅನುಭವಿಸುವಂತಹ ಒಬ್ಬನೊಬ್ಬ ವ್ಯಕ್ತಿಯು ಬೇಕಾದಂತಹ ಪದವಿಯನ್ನು, ಪುಣ್ಯ ಪದವಿಯನ್ನು ಅನುಭವಿಸಬೇಕು ಅಂತಾಗಿದ್ದರೆ ಅವನಿಗೆ ಬೇಕಾಗುವುದು ಯಾವುದು? ಸಂತಾನ ಎನ್ನುವಂಥದ್ದು. ಸಂತಾನವನ್ನು ಹೊಂದಲೇಬೇಕು. ಪುನ್ನಾಮ ಎನ್ನುವಂತ ನರಕವನ್ನು ನಾವು ಉತ್ತರಿಸಬೇಕು ಅಂತಾಗಿದ್ರೆ ಪುತ್ರ ಎನ್ನುವಂಥದ್ದನ್ನು ಪಡೆಯಲೇಬೇಕಲ್ಲ. ಮನುಷ್ಯನಾದವನಿಗೆ ಕೇವಲ ಪ್ರಯಾಣಗಳಿರುವುದು ಈ ಭೂಲೋಕದ ಸ್ಮಶಾನದವರೆಗೆ ಮಾತ್ರ ಅಲ್ಲವೇ ಅಲ್ಲ, ಆ ಬಳಿಕವೂ ಪ್ರಯಾಣಗಳಿದೆ. ಹಾಗಾದ್ರೆ ಆ ಪರಲೋಕದ ಪ್ರಯಾಣಕ್ಕೆ ಒದಗಿ ಬರುವವರು ಯಾರು ಕೇಳಿದ್ರೆ ನಾವು ಪಡೆದಿರುವಂತ ನಮ್ಮ ಮಕ್ಕಳು, ನಮ್ಮ ಸಂತಾನ. ಹಾಗಾದ್ರೆ ನಾವು ಆ ಸಂತಾನವನ್ನು ಇದುವರೆಗೆ ಹೊಂದಿದ್ದಿಲ್ವಲ್ಲ. ಸಂತಾನ ವಿರಹಿತನಾದವನಿಗೆ ಸದ್ಗತಿ ಸಿಗುತ್ತದೆಯೇ? ಆದರೆ ಆ ದೇವರ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಯಾಕೆ ಗೊತ್ತೇ? ನಿಮ್ಮನ್ನು ಸ್ವಾಗತಿಸುವಾಗ ಹರಿವಾಣದಲ್ಲಿಟ್ಟಂತ ಮಲ್ಲಿಗೆಯ ಹೂವುಗಳು, ಸಂಪಿಕಾ ಪುಷ್ಪವನ್ನು ನೀವು ನೋಡಿರಬಹುದು, ಹೌದಲ್ಲ? ಇದರಿಂದ ನಿಮಗೆ ಅರ್ಥವಾಗಿರಬಹುದು. ಆದ್ದರಿಂದ ಮತ್ತೆ ನಾನು ಹೇಳ್ತಾ ಇದ್ದೇನೆ, ಈ ದಿವಸ ಸಂತಾನವನ್ನು ಪಡೆಯುವುದಕ್ಕೆ ಅನುಕೂಲವಾದಂತ ದಿವಸವಾಗಿದೆ. ಅಂದರೆ ನಾನು ಋತುಸ್ನಾನವನ್ನು ಪೂರೈಸಿಕೊಂಡಿದ್ದೇನೆ, ಮಿಂದಾಗನೆಯ ದಿನ. ಈ ದಿನ ನೀವು ನನ್ನನ್ನು ಕೂಡಿದಿರಿ ಅಂತಾದ್ರೆ ಸಂತಾನವನ್ನು ಪಡೆಯುವುದಕ್ಕೆ ಸಾಧ್ಯವಿದೆ. ಆದ್ದರಿಂದ ಈ ದಿನ ರಾತ್ರಿ ಇಲ್ಲಿ ಉಳಿದು ನಾನು ನೀವು ಜೊತೆಯಾಗಿ ನನಗೆ ಸಂತಾನವನ್ನು ಕರುಣಿಸಬೇಕು ಅಂತ ನಿನ್ನೊಡಲ ದಿನ ಕಳೆಯಲು ಪಿದನಾಗಿ ಇಲ್ಲು ತಲಗಿವುದು ಕೇಳು, ಪಿದನಾಗಿ ಇಲ್ಲು ತಲಗಿವುದು ಕೇಳು. ಮುನ್ನ ಪರಡಿಯಲು ಜಲಗ ನಾ ಭೋಗದಲ್ಲೇ ಕೊರಗದು ಸೈನಿಕ. ಖಂಡಿತವಾಗಿ ಸೇನಾಧಿಪತ್ಯವನ್ನು ವಹಿಸಿಕೊಂಡವನಾದ. ಹಾಗಾಗಿ ನಿನ್ನಲ್ಲಿ ಮಾತನ್ನು ಹೇಳ್ತೇನೆ ಹೇಳಬೇಕು. ನಿನ್ನಲ್ಲಿ ಒಂದು ಮಾತನ್ನು ಹೇಳಿ ಹೋಗೋಣ ಎನ್ನುವ ಕಾರಣಕ್ಕಾಗಿ ಬಂದದ್ದೇ ಹೌದು ಅಂತಾದ್ರೆ ನೀನು ಹಾಗಲ್ಲ, ನಿನ್ನನ್ನು ಒಳಗೂಡಿ ಹೋಗಬೇಕು ಎಂಬ ಹಾಗೆ ಹೇಳೋದಕ್ಕೆ ಮುಂದಾಗ್ತಾ ಇತ್ತು. ಖಂಡಿತವಾಗಿ ಸಾಧ್ಯ ಇಲ್ಲ. ಪಿತನ ಮಾತನ್ನು ಧಿಕ್ಕರಿಸಿದಾಗ ಆಗ್ತದೆ. ಹಾಗಾಗಿ ನಾನು ತಡ ಮಾಡುವವಲ್ಲ, ನಿನ್ನಲ್ಲಿ ವಿಚಾರವನ್ನು ಹೇಳ್ತೇನೆ, ನಾನು ತಡ್ತೇನೆ. ಅಲ್ಲ, ಯುದ್ಧಕ್ಕೆ ಹೊರಡುವವನು ಅಪ್ಪನಿಂದ ಅಪ್ಪಣೆಯನ್ನು ಪಡೆಯಬೇಕು. ಯಾಕಂದ್ರೆ ಅವರು ರಾಜ. ಖಂಡಿತವಾಗಿ ರಾಜಾಜ್ಞೆ ಮೀರಿ ಯಾರಿಗೆ ವ್ಯವಹರಿಸುವುದಕ್ಕಾಗುವುದಿಲ್ಲ. ಅಮ್ಮನ ಆಶೀರ್ವಾದ ಬೇಕೇ ಬೇಕು. ಅಮ್ಮನ ಹರಕೆ ಇಲ್ಲದೆ ಯಾರು ಜಯಶಾಲಿಗಳಾಗುವುದಿಲ್ಲ. ಇಲ್ವೇ? ಬೇಕೇ ಬೇಕು. ಆದ್ರೆ ಹೆಂಡತಿ ಹತ್ರ ಹೇಳಿ ಹೋಗಬೇಕು ಅಂತ ಇಲ್ವೇ? ಮತ್ತೆ ನೀವು ನನ್ನ ಹತ್ರ ಹೇಳಲಿಕ್ಕೆ ಬಂದಿದೆ ಯಾಕೆ? ಆದರೂ ಹಾಗಾದ್ರೆ ಹೆಂಡತಿಯ ಮನೆಗೆ ಬರುವುದು ಗಂಡ ಅಂತ ನಿಮ್ಮ ಇಷ್ಟ.
ಬಂದ ಮೇಲೆ ಕಳಿಸಿಕೊಡುದು ನಮ್ಮ ಇಷ್ಟ. ರಮಣಿ, ಈ ಲೋಕದಲ್ಲಿ ಹೀಗೆ ಹೇಗೆ ಗಂಡ ಎಷ್ಟೇ ಪುಣ್ಯ ಮಾಡಿ ಅದರಲ್ಲಿ ಸಮಪಾಲು ಹೆಂಡತಿಗುಂಟು ಉಂಟು. ಗಂಡ ಎಷ್ಟೇ ಪಾಪ ಮಾಡಿ ಅದರಲ್ಲಿ ಒಂದು ಚೂರು ಹೆಂಡತಿಗಿಲ್ಲ. ಅದಿಲ್ಲ. ಹೆಂಡತಿ ಎಷ್ಟೇ ಪುಣ್ಯ ಮಾಡಿ ಅದರಲ್ಲಿ ಒಂದು ಚೂರು ಪಾಲು ಗಂಡನಿಗಿಲ್ಲ. ಹೆಂಡತಿ ಎಷ್ಟೇ ಪಾಪ ಮಾಡಿದ ಅದರಲ್ಲಿ ಸರಿಯಾದ ಪಾಲು ಗಂಡನಿಗುಂಟು ಉಂಟು. ಲೋಕದ ನಿಯಮವೇ ಹಾಗಲ್ವೇನೆ. ಆದ್ದರಿಂದ ಪತಿಯನ್ನು ಹೊಂದಿಕೊಂಡು ಸತಿಯಾದವಳು ಬದುಕಬೇಕು. ಹೆಣ್ಣಾದವರನ್ನು ಸರಿಯಾದಂತಹ ರೀತಿಯಲ್ಲಿ ರಕ್ಷಿಸುವಂತಹ ಹೊಣೆಗಾರಿಕೆ ಗಂಡನಿಗಿರುವ ಕಾರಣಕ್ಕೋಸ್ಕರವಾಗಿ ಇಂತಹ ಒಂದು ಶಾಸನಗಳಿರುವಂತದ್ದು. ಯೋಚನೆಯನ್ನು ಮಾಡಿ. ಯಾಕೆ ನಾನು ಹಠ ಮಾಡುತ್ತಿದ್ದೇನೆ ಎನ್ನುವುದು ನಿಮಗೆ ಅರ್ಥವಾಗದೇ ಇರುತ್ತೆ. ಯಾಕೆ? ಮಳೆಗಾಲವನ್ನು ನೋಡಿಕೊಂಡೇ ರೈತನಾದವನು ಬೀಜವನ್ನು ಬಿತ್ತುತ್ತಾನೆ, ತನ್ಮೂಲಕವಾಗಿ ಹಸನಾದ ಬೆಳೆಯನ್ನು ಪಡೆಯುತ್ತಾನೆ. ಹಾಗಾದ್ರೆ ಆರ್ದ್ರ ನಕ್ಷತ್ರವನ್ನು ನೋಡಿಕೊಂಡೇ ಅಲ್ವೇ ಬೇಕಾದ ಹಾಗೆ ಬೀಜವನ್ನು ಬಿತ್ತುವಂತದ್ದು. ಈ ಹೊತ್ತಿಗೆ ಆರ್ದ್ರ ನಕ್ಷತ್ರ ನಮ್ಮ ಪಾಲಿಗೆ ಕೈಗೂಡಿ ಬಂದಿದೆ. ಋತುಸ್ಥಾನವನ್ನು ಪೂರೈಸಿಕೊಂಡಿದ್ದೇನೆ. ಕೃಷಿಕನಂತೆ ಬೇಕಾದಂತಹ ಭಾಗ್ಯವನ್ನು ಉಳಿಸಬೇಕೇ ಬೇಡವೇ? ರಮಣಿ, ನೀನು ಏನೇ ಹೇಳಿದ್ರು ಕೂಡ ಇಂದು ನನ್ನೊಡನೆ ನೀನು ಹೇಳಿದಂತ ಕಾರ್ಯವನ್ನು ಎಸಗುವ ಸಾಧ್ಯ ಇಲ್ಲ. ನಾನು ಹೊರಟೆ. ಬಿಡಬಿಡಲು ಬಿಡಲು ಈಗ ಬಿಡಬಿಡೆ ಬಿಡಬಿಡೆ ಬಿಡಬಿಡಲು ಬಿಡಲು ಈಗ ಎಲ್ಲ ಗೂಡಲ ಗೂಡು ಕೂಡು ಬೇಗ ಎಲ್ಲ ಗೂಡಲ ಗೂಡು ಕೂಡು ಬೇಗ ನಡೆಯೆಂದು ನಡೆ ನಡೆ ನಡೆಗೆಂದು ಬಿಗಿ ತಪ್ಪುತ್ತ ಕಾಂತನನ್ನು ಒಡಪಡೆದುಗಳು ಒಪ್ಪುತ್ತ ಬಿಡಬಿಡ ರಮಣಿ, ರಣಕ್ಷೇತ್ರದಲ್ಲಿ ಅದಂತಹ ವೀರನ ರಥವನ್ನೇ ಕುಡಿಗಟ್ಟುವಂತ ನನಗೆ ನೀನು ಹಾಕಿದಂತಹ ಮರದ ಬಾಗಿಲನ್ನು ಕುಡಿಗಟ್ಟುವುದಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿಕೊಂಡಿದ್ದೇನೆ. ಅಯ್ಯೋ, ಹಾಕಿದ ಬಾಗಿಲನ್ನು ಮನೆಯ ಗೋಡೆಗೆ ಯಾರು ಹೊಡೆಯಬಹುದು. ಆದರೆ ಸುಲಭವಾದಂತ ವಿಷಯವಲ್ಲ ಅದು. ಯಾಕೆ ಗೊತ್ತೇ? ಯಾಕೆ? ಮನೆ ಮುರಿಯಬಹುದು, ಮನೆ ಕಟ್ಟಬಹುದು, ಆದ್ರೆ ಮನಸ್ಸು ಮುರಿದ್ರೆ ಮತ್ತೆ ಕಟ್ಟುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ. ನಾನು ಯಾಕಾಗಿ ನಿಮ್ಮಲ್ಲಿ ಈ ರೀತಿಯಲ್ಲಿ ಕೇಳುತ್ತಿದ್ದೇನೆ ಎನ್ನುವುದನ್ನು ಯೋಚನೆಯನ್ನು ಮಾಡಿ. ಯಾಕೆ? ಬಿಡೇನು ನಿಮ್ಮ ನನ್ನ ಕೊರಳಿಗೆ ಮಾಂಗಲ್ಯವನ್ನು ಬಂಧಿಸೋರು ನೀವಿದ್ದೀರಿ. ಹೇಗೆ 3 ಗಂಟನ್ನು ಹಾಕುವುದರ ಮೂಲಕವಾಗಿ ನೀವು ದಾಂಪತ್ಯವನ್ನು ಅನುಭವಿಸುತ್ತಾ ಇದ್ದೇವೆ. ದಾಂಪತ್ಯವೆಂಬಿ ವೃಕ್ಷಕ್ಕೆ ಸಂತಾನವೆಂಬುದೇ ಫಲವಲ ಎನ್ನುವಂತಹ ಮಾತಿದೆ. ಯೋಚನೆಯನ್ನು ಮಾಡಿ. 5 ಮಂದಿ ಮಕ್ಕಳನ್ನು ಪಡೆದಿರುವಂತಹ ನನ್ನ ಅತ್ತೆ ಸುಗರ್ಭಾದೇವಿ ನಿಜಾರ್ಥದಲ್ಲಿ ಸುಗರ್ಭೆಯಾಗಿದ್ದಾಳೆ. ಈ ಮನೆಗೆ ನನ್ನನ್ನು ತುಂಬಿಸಿಕೊಳ್ಳುವಂತ ಹೊತ್ತಿನಲ್ಲಿ ಬಲಗಾಲು ನಾನು ಮುಂದಿಟ್ಟು ಸೇರಕ್ಕಿನ ತುಳಿದು ಬರುವಾಗ ಆ ತಾಯಿ, ಅಮ್ಮ, ನನ್ನ ಅತ್ತೆ ಆಡಿದ್ದಾಳೆ. ಇದು ತನಕ ಈ ಮನೆಯ ನಂದಾದೀಪವನ್ನು ನಾನು ಉಳಿಸಿದ್ದೇನೆ, ಉಳಿಸಿದ್ದೇನೆ. ತಾಯಿ, ಇನ್ನು ಮುಂದೆ ಈ ಮನೆಯ ನಂದಾದೀಪವನ್ನು ಉರಿಸಬೇಕಾದವಳು ನೀನು ಮಗಳೇ ಅಂತ ನನ್ನಲ್ಲಿ ಆಡಿದ್ಲು. ಹಾಗಾದ್ರೆ ಇದು ತನಕ ದೇವರ ದೀಪವನ್ನು ನಾನು ಉರಿಸುತ್ತಾ ಬಂದಿದ್ದೇನೆ. ಯೋಚನೆಯನ್ನು ಮಾಡಿ. ನಾಳೆಯ ದಿವಸ ನಾನು ಪಂಜೆಯಾಗಿ ಉಳಿಯಬೇಕೆ? ಸಂತಾನವನ್ನು ಇಲ್ಲದೆ ಇರುವಂತಹ ಹೆಣ್ಣಿನ ಬಾಳಿಗೊಂದು ಅರ್ಥವಿದೆಯೇ ಹೇಳಿ? ಮಾತ್ರವೇ ಅಲ್ಲ, ವೀರಾವೇಶದಿಂದ ವೀರ ಪುರುಷನಾಗಿ ವೀರ ವರನಾಗಿ ನೀವು ಯುದ್ಧ ಕ್ಷೇತ್ರಕ್ಕೆ ಹೋಗುತ್ತೀರಿ. ಇಲ್ಲಿಗೆ ಈ ನಮ್ಮ ಮಧುಶ್ಚಂದ ವಂಶ ನಿಂತು ಹೋಗಬೇಕೇ ಸ್ವಾಮಿ? ಹಾಗಾದ್ರೆ ಮತ್ತೆ ಈ ಮನೆಯಲ್ಲೊಬ್ಬ ಮರಿ ಸುಧನು ಹುಟ್ಟಿ ಬರಬೇಕೇ ಬೇಡವೇ ಹೇಳಿ? ಪ್ರಪಂಚದ ಯಾವ ಕಷ್ಟಗಳಿರಲಿ, ಯಾವ ಕಣ್ಣೀರೇ ಇರಲಿ, ಹೆಣ್ಣಾದವಳು ಮರೆಯುವುದು ಎಲ್ಲಿ ಗೊತ್ತೇ? ಎಲ್ಲಿ? ತನ್ನ ಮಡಿಲಲ್ಲಿರುವಂತಹ ಮುದ್ದು ಮಗುವನ್ನ ಮುಖವನ್ನ ಕಂಡಾಗ ಆ ಮಗುವಿಗೆ ತನ್ನ ಎದೆಯ ಹಾಲನ್ನು ಕೊಡುತ್ತಾ ತನ್ನೆಲ್ಲ ದುಃಖವನ್ನ ಮರೆಯುತ್ತಾಳೆ. ಮಗುವಿನ ಬಿಗಿದ ಮುಷ್ಟಿಯಲ್ಲಿ ಕುಬೇರನ ಸಂಪತ್ತನವಳು ಕಾಣುತ್ತಾಳೆ. ಅಂತಹ ಒಂದು ಸಂತಾನದ ಅಪೇಕ್ಷೆಯನ್ನು ನಾನು ಹೊಂದಿಕೊಂಡದ್ದೇ ಹೊರತು ಇನ್ನೇನೂ ಇಲ್ಲ. ಆದ್ದರಿಂದ ಕೈ ಜೋಡಿಸಿ ಬೇಡಿಕೊಳ್ಳುತ್ತೇನೆ, ಸಂತಾನವನ್ನು ಕರುಣಿಸಿ ಆ ಬಳಿಕ ಸಾಗಬೇಕು ಸ್ವಾಮಿ. ನನಗೆ ಯೋಚಿಸುವುದಕ್ಕೊಂದು ಸಮಯ ಕೊಡ್ತೇನೆ. ಆದಿ ಸತಿಗೆ ಷೋಡಶದ ಋತು ಸಮಯ ಏಕಾದಶಿ ವ್ರತ ಅಲಂಗ ಶ್ರಾದ್ದ ಇನಿತೊಂದು ದಿನವೇ ಸಂಗತವಂ ಕಾದಡಿಂತು ಇನಿತೊಂದು ದಿನವೇ ಸಂಗತವಂ ಆದಡೆಂದು ಕರ್ತವ್ಯವೆಲೆ ಪೈತ್ರಕದ ಶೇಷಾಲವಂ ಆಗಾಣಿಸಿ ಕೃತಭೋಜವಾದ ಪುದು ನಡು ಇರುಳು ಕಳೆದ ವಲದೆಯ ಒಡಗೂಡಬಹುದು. ಅದರಿಂದ ಧರ್ಮ ಪದ್ಧತಿಯ ಈಕ್ಷಿಸಲಿವಳ ಎಂದು ಮೀರುವುದು ಮತವಲ್ಲ ಎಂದವಂ ತಿಳಿದನು, ಮತವಲ್ಲ ಎಂದವಂ ತಿಳಿದನು.
ಮಾತನಾಡಿದಳು ಎಂಬ ಹಾಗೆ ಪೂರ್ವದಲ್ಲಿ ಭಾವಿಸಿಕೊಂಡವ ಹ, ಹ. ಹ? ನನ್ನ ಎಣಿಕೆಯಂತೆ ಆಚೆಯ ಭಾವಿಸಿಕೊಂಡವಳು ಅಲ್ವೇ ಅಲ್ಲ ಸ್ವಾಮಿ. ನಮ್ಮ ಮನೆಯಲ್ಲಿ ಬಾಲಕೃಷ್ಣನ ತೆರದಲ್ಲಿ ನನ್ನ ಮಗನನ್ನ ಕಾಣಬೇಕು, ಮಗುವನ್ನ ಕಾಣಬೇಕೆನ್ನುವಂತ ಹೆಬ್ಬಯಕೆಯನ್ನು ಹೊತ್ತವಳು ಆಕೆ ಇದ್ದಾಳೆ. ಹ, ಹ. ಹಾಗಾದ್ರೆ ಇಂದು ಅಡಕತ್ತರಿಯಲ್ಲಿ ಸಿಲುಕಿಕೊಂಡವನ ಅಡಕೆಯ ತೆರದಲ್ಲಿ ಹ, ಹ. ನನ್ನ ಪರಿಸ್ಥಿತಿ ಆಗಿ ಹೋಯ್ತಲ್ಲ ಸ್ವಾಮಿ. ಇಲ್ಲದೆ ಹೋದ್ರೆ ಒಂದೆಡೆಯಲ್ಲಿ ಏಕಾದಶಿಯ ವ್ರತ, ಇನ್ನೊಂದೆಡೆಯಲ್ಲಿ ಪಿತೃಶ್ರಾದ್ದ, ಇನ್ನೊಂದೆಡೆಯಲ್ಲಿ ಮಾಡಿದ ಬಯಕೆಯನ್ನು ಈಡೇರಿಸಬೇಕು. ಹ, ಹ. ಹಾಗಾದ್ರೆ ಏಕಾದಶಿಯ ದಿನದಂದು ಉಪವಾಸ ಇರಬೇಕಾದದ್ದು ಅದರ ಕ್ರಮವಲ್ವೇ ಸ್ವಾಮಿ. ಆದ್ರೆ ಪಿತೃಶ್ರಾದ್ದವನ್ನು ಕೈಗೊಳ್ಳುವಂತ ವ್ಯಕ್ತಿ ಆಹಾರವನ್ನು ಸ್ವೀಕರಿಸಬೇಕಾಗ್ತದೆ. ಹ, ಹ. ಹಾಗಾದ್ರೆ ಏನು ಮಾಡ್ಲಿ? ಮಡದಿಯನ್ನು ಒಳಗೂಡಬೇಕು. ಹಾ, ಹಿರಿಯರು ಪ್ರಾಜ್ಞರು ಆಡಿದಂತ ಮಾತು ನೆನಪಿಗೆ ಧರ್ಮದ ಮಾತು, ಧರ್ಮ ಎನ್ನುವುದು ನನಗೆ ಅರ್ಥೈಸಿಕೊಂಡೆ. ಹ, ಹ. ಹೇಗೆ ಏಕಾದಶಿಯನ್ನು ಆಚರಿಸಿದಂತ ವ್ಯಕ್ತಿ ಪಿತೃಶ್ರಾದ್ದವನ್ನು ಕೈಗೊಳ್ಳಬೇಕು, ಹ, ಹ. ಮಡದಿಯನ್ನು ಒಂದೇ ದಿನ ಒಳಗೂಡಬೇಕಂತಾದ್ರೆ ಅದಕ್ಕೂ ಒಂದು ಧರ್ಮ ಪದ್ಧತಿ ಅಂತ ಉಂಟಲ್ವೇ ಸ್ವಾಮಿ. ಏಕಾದಶಿಯ ವ್ರತವನ್ನ ಕೈಗೊಳ್ತೇನೆ, ನನ್ನ ಮೂಲಕವಾಗಿ ಪಿತೃಶ್ರಾದ್ದವನ್ನ ಕೈಗೊಂಡು ಆಹಾರವನ್ನು ಸ್ವೀಕರಿಸಬೇಕಂತ ಇಲ್ಲ. ಆ ಅನ್ನವನ್ನ ಆಗ್ರಾಣಿಸಿದರೆ ಸಾಕಾಗ್ತದಂತೆ. ದೊಡ್ಡ ഇരുಳು ಕಳೆದ ಬಳಿಕ ಮಡದಿಯನ್ನು ಒಡಗೂಡ್ತೇನಂತೆ. ಹಾಗಾಗಿ ಪ್ರಭಾವತಿ ಬಾರೆ ಹೀಗೆ. ಎಂಬ ಹಾಗೆ ಭಾವಿಸಿ ಮತ್ತೆ ಎಣ್ಣೆಯ ಪಾಕದಲ್ಲಿ ನನ್ನನ್ನು ಹಾಕುವರೆ ಮುಂದಾದ್ರು. ಹ, 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 ಹ. ಹಾಕಿದಂತ ಸಂದರ್ಭ ಭಾವಿಸಿಕೊಂಡು ಹೇಗೆ ಹ, 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 ಹ. ಎಣ್ಣೆಯಲ್ಲಿ ಮುಳುಗಿ ಹೋದ ಎಂಬ ಹಾಗೆ ಸ್ವಲ್ಪ ಸಮಯದಲ್ಲಿ ಎಣ್ಣೆಯ ಪಾಕದಿಂದ ನಾನು ಮೇಲೆತ್ತಿ ಬಂದದ್ದು ಸತ್ಯ. ಇದರಿಂದ ಭಾವಿಸಿಕೊಂಡೆ ಎಲ್ಲದಕ್ಕೂ ನಾನು ಕಾರಣವಲ್ಲವೇ ಸ್ವಾಮಿ. ಹ, 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 ಹ. ಬಂದದಕ್ಕೆ ಕಾರಣವೇನಿರಬಹುದು ಎಂಬ ಹಾಗೆ ಶಂಕರಿಕರು ಇದಕ್ಕಾಗಿ ವೀಳ್ಯದ ಎಲೆಯನ್ನು ಹಾಕಿ ಹ, 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 ಹ. ಪಾಕದಲ್ಲಿ ಮುಳುಗುವರೆ ಮುಂದಾದರು. ಅವರು ಅದರಿಂದ ಮೇಲೆತ್ತ ಬಂದದ್ದು ಸತ್ಯ ಅಲ್ವೇ? ಶ್ರೀಕೃಷ್ಣನ ಪರಮಾತ್ಮನ ದಯ ಇದ್ದಂತೆ ಹೋಗುವಂತಾದ್ರೆ ಆ ವ್ಯಕ್ತಿಯಿಂದ ಸಾವನ್ನು ಎದ್ದು ಬರುವರೆ ಸಾಧ್ಯ ಉಂಟು. ಆ ವ್ಯಕ್ತಿಯಿಂದ ಯಾವುದೇ ಶಕ್ತಿ ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಎಂಬುದಕ್ಕೆ ದರ್ಶನವಾಗಿ ಹೋದಿರಲ್ಲ ಸ್ವಾಮಿ. ಹಾಗಾದ್ರೆ ಈತನ ಆಜ್ಞೆಯನ್ನು ಮೀರುವ ಹಾಗಿಲ್ಲ. ಸುತ್ತ ಬಂದವ ಮೃಗದ ಸುತ್ತ ಬಂದವೆವು ಮೃಗದ ನಡುವೆ ನಡುನುತ್ತವಂ ದುರ್ಗವಂ ಕಟ್ಟಿ ಬಾಳದಾಗಿರುತ್ತ ಬೀರವ ಭಯ. ಹ, 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 ಹ. ಹ, 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 ಹ. ಇಡ್ತೇನಂತೆ. ಹ, ಹ, ಹ. ದೈತ, ದೈತ, ದೈತ! ದೈತ, ದತ್ತಿನಾಥ, ದತ್ತಿನಾಥ, ದತ್ತಿನಾಥ.
ಗುಲಾಲವು ಕರೆದು ಮತ್ತೆ ಬಂದದು ವಿಘ್ನ ಇದಕ್ಕೆಲ್ಲೋಪಾಯ ಏನೆಂದೊಡವ ಇಲ್ದಲ್ಲೋ ಈಗಾಗಲೇ ಸುರಗದ ರಕ್ಷಕನಾಗಿ ಬಂದವ ಈ ಪಾರ್ಥ. ನಮ್ಮ ಸುರಗು ಅನೇಕ ಪ್ರದೇಶಗಳನ್ನು ಈಗಾಗಲೇ ಸಂಚರಿಸಿದೆ. ಆದ್ರೆ ಈ ಅಶ್ವಮೇಧ ಯಾಗವನ್ನ ಆದಷ್ಟು ಬೇಗನೆ ಪೂರ್ಣಗೊಳಿಸುವ ಹೊಣೆಗಾರಿಕೆ ನಮ್ಮದಾಗಿದೆ. ಹಾಗಾದ್ರೆ ಹೊಣೆಗಾರಿಕೆ ನಮ್ಮದಾಗಿದೆ ಅಂತಾದ್ರೆ ಮುಂದಿನ ವಿಚಾರಗಳ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕಾಗಿದೆ. ಬಂದವ ಯಾರು? ಸುಧನ್ವ. ಪಾಪ ಹರಿಭಕ್ತವಾಗಿದ್ದಾನೆ. ಹಾಗಾದ್ರೆ ಪಾಪವನ್ನು ಇಲ್ಲೂರು ಮಾಡುವುದಿಲ್ಲ. ಯೋಚನೆ ಆ ಬಗ್ಗೆ ನಿಮ್ಮ ವಿಚಾರವೇನು? ಶ್ರೀಕೃಷ್ಣನ ಅನುಗ್ರಹ ಉಂಟು. ನಮ್ಮ ಪ್ರಾಣ ಹಿ ಪಾಂಡವ ಎನ್ನುವುದಾಗಿ ಹೌದಲ್ವಾ? ಹಾಗಿದ್ದ ಮೇಲೆ ಚಿಂತೆ ಏಕೆ? ಹೋಗಿ ಅವರೇ ಆ ಕುದುರೆಯನ್ನು ಬಿಡಿಸಿಕೊಂಡು ಬರ್ತೀವಿ. ನಿಮ್ಮಿರುವ ಮಾಪವನ್ನು ಕೇಳಿ ಸಂತೋಷವನ್ನು ಪಟ್ಟವ ನೀವು ಹೋಗುವ ಕಾರ್ಯ ಚಂಪಕಾವತಿಯ ಪುರವನ್ನು ಆಡುತ್ತಿರುವಂತಹ ಹಂಸಧ್ವಜಕ್ಕೂ ಭೂಪತಿಗಳ ಕುವರ ಸುಧನ್ವನು ಪ್ರಪಂಚಕ್ಕೆ ಬೆಳಕನ್ನು ಕೊಡುವಂತ ಸೂರ್ಯ, ಆ ಸೂರ್ಯದೇವರ ಮಗನಾಗಿರ್ತಕ್ಕಂಥ ಕಲಿಕಾಣ ದಾನಶೂರ ಕಾಣ ಅವರ
ಇನ್ನು ಬಾಣಗಳು ಪ್ರಯೋಗ ಬರುವುದು ಎಲ್ಲಿ? ಹೆಣ್ಣು ಮಕ್ಕಳು ಎಲ್ಲಿದ್ದಾರೆ? ಪ್ರಾಯಕ್ಕೆ ಬಂದವರು, ಪ್ರಾಯಕ್ಕೆ ಬಂದು ಗಂಡು ಮಕ್ಕಳು ಎಲ್ಲಿದ್ದಾರೆ? ಅಲ್ಲೇ ಹೋಗಿ ನಿನ್ನ ಬಾಣ ಪ್ರಯೋಗ ಮಾಡಬೇಕು. ಅದು ಬಿಟ್ಟು ರಣಕ್ಷೇತ್ರಕ್ಕೆ ಬಂದೆ ಅಂತ ಆದ್ರೆ ಪ್ರಯೋಗ ಬರುದಿಲ್ಲ. ಮೊನ್ನೆ ಬಂದ್ರೆ
ಯಾಕೆ ಈ ಹಿಂದೆ ಸೃಷ್ಟಿಯಲ್ಲಿ ಅದೆಷ್ಟು ಅರ್ಜುನರು ಮಾಡಿ ಅಳಿದು ಹೋದವರಿದ್ದಾರೆ. ಹಾಗಾಗಿ ನಿನ್ನಲ್ಲಿ ಕೇಳು ಏನು ಯಾಕಂತ ಹೇಳಿದ್ರೆ ನಾಗಾರ್ಜುನ, ಯಮಲಾರ್ಜುನ, ಕಾಂತಾವೀರಾರ್ಜುನ ಅದೆಷ್ಟು ಅರ್ಜುನರು ಬಂದಿದ್ದಾರೆ. ಆದ್ರೆ ಸೃಷ್ಟಿಗರ್ಜುನ ಎಂಬ ಹಾಗೆ ಖ್ಯಾತಿಯನ್ನು ಪಡೆದವರು, ನೆಗಳತೆಯನ್ನು ಪಡೆದವರು ಯಾರು ಇಲ್ಲ. ಸೃಷ್ಟಿಯಲ್ಲೇ ಹೊಸದಾದ ಸೃಷ್ಟಿಯನ್ನು ಮಾಡುವಂತವ ನೀನೆಯೋ. ನಾನಾದ್ರೆ ನೀನೇ ಆದರೆ ನಿನ್ನ ಅಶ್ವವನ್ನು ಈಗಾಗಲೇ ಕಟ್ಟಿಕೊಂಡವರು ನಾವಿದ್ದೇವೆ. ಹಾಗಾಗಿ ನಿನ್ನಲ್ಲಿಯೇ ಕೇಳು ಏನು ಅಶ್ವವನ್ನ ಬಿಟ್ಟು ಹೋಗ್ತೀಯೋ ಅಶ್ವವನ್ನು ಒಡನೆ ಹೋರಾಟ ಮಾಡುವಂತ ಬಿಟ್ಟವು. ಹುಡುಗ ನೀನು ನಿಲ್ಲ ಬೆಡಗಿನ ನುಡಿಯ ತತ್ತೋಂತದಿ ಕುತಕ ದೈಯ ದೈಯಲಿಲ್ಲ ತತ್ತೋಂತದಿ ಕುತಾದೆ ಹುಡುಗ ನೀ ಹುಡುಗ ನೀ ಹುಡುಗ 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 ನೀನು ನಿಲ್ಲ ಬೆಡಗಿನ ನುಡಿಯ ನಿನ್ನ ಬೆಡಗಿನ ನುಡಿಯ ನಿನ್ನ ಬೆಡಗಿನ ನುಡಿಯ ನಿನ್ನ ಬೆಡಗಿನ ನುಡಿಯ ಕಟ್ಟಿದುಲಮ್ಮ ಅಯವಾಬಿದು ನಿನ್ನ ಬೆಡಗಿನ ನುಡಿಯ ಕಟ್ಟಿದುಲಮ್ಮ ಅಯವಾಬಿದು ಪಡೆಯಲು ಕೊಂಡು ನಮ್ಮೊಡನೆ ತೆರಳು ನಿನ್ನ ಒಡಗೊಂಡೆ ಧನವಾಗದು ನಿನ್ನ ಒಡಗೊಂಡೆ ಧನವಾಗದು ಭಯವಾಬಿದು ಧನವಾಗದು ಭಯವಾಬಿದು ಹುಡುಗ ನೀನು ನಿಲ್ಲ ಬೆಡಗಿನ ನುಡಿಯ ಹುಡುಗ ನಿನ್ನನ್ನೇ ಕಂಡು ಹುಡುಗ ಹೌದಪ್ಪ ಹೇಗೆ ಹುಡುಗ ಕೇಳ್ತೆ? ಹುಡುಗ ಈಗಾಗಲೇ ಮದುವೆಯಾದವ. ಹಾ, ಎಷ್ಟು ಮದುವೆ ಆದ್ರು ಹಾ, ನೀ ನನ್ನೇ ಹುಡುಗ ಹೇಗೆ ಹಾಗೆ ಹಾ, ಹಾ, ಹೇಗೆ ಅದಕ್ಕೆ? ಏನು ಸಮಸ್ಯೆ ಆಗ್ತದೆ ಈಗ ಹಾ, ಮೊದಲು ನಮ್ಮ ಕಾಯ್ತೆ ಹಾ, ಆದಷ್ಟು ಬೇಗ ಮುಕ್ತಾಯ ಮಾಡಬೇಕೀಗ ಹಾ. ವರ್ಷವೇದೆ ಆಗುವಲ್ಲ ಮುಕ್ತಾಯಗೊಳಿಸಿ ನನ್ನ ಜವಾಬ್ದಾರಿ. ಹಾಗಾಗಿ ನಿನ್ನಲ್ಲಿ ಮಾತಲ್ಲೇ ಇಲ್ಲ. ಮತ್ತೆ ನಾನು ಎರಡು ವಿಚಾರ ನೀನು ಹೇಳಲೇಬೇಕು. ಏನು? ಓ, ನಿನ್ನೆದುರು ನಿಂತವ ಸಾಮಾನ್ಯ ವ್ಯಕ್ತಿಯಲ್ಲ. ಲೋಕದಲ್ಲಿ ತಾಯಿ ನಮಗೆ ದೇವ. ತಾಯಿ ಆಶಯವನ್ನು ಏನಾಯಿಸ್ತಾನೆ ಯಾವ ವ್ಯಕ್ತಿ ಆತ ಲೋಕದಲ್ಲಿ ದೊಡ್ಡವನಾಗಿ ಕಾಣಿಸಿಕೊಳ್ತಾನೆ. ಹಾ, ನನ್ನ ಕಥೆ ಉಂಟು. ಏನು ಕಥೆ? ಇನ್ನು ನನ್ನ ತಾಯಿ ಹಾ, ಕುಂತಿದೇವಿ ಹಾ, ಅವಳೊಂದು ವ್ರತವನ್ನು ಆಚರಿಸಿದಳು. ಹಾ, ಗದಗ ಬರೆಯುವಪ್ಪ ಹಾ, ಆ ಒಂದು ಸಂದರ್ಭದಲ್ಲಿ ಅವಳ ವ್ರತವನ್ನು ಪೂರ್ಣಗೊಳಿಸುವಲ್ಲಿ ಕುಂಬಿನಿಯಿಂದ ಅಂಬರದತ್ತ ಏಣಿಯನ್ನು ಮಾಡಿದರು. ಹಾ. ಯಾವುದರಿಂದ? ಕರ್ರಗಡಿ. ಶರದ ಮೂಲಕವಾಗಿ ಹಾ, ಏಣಿಯನ್ನು ಮಾಡಿ ಇಂದ್ರನಲ್ಲಿರುವ ಹಾ, ಐರಾವತದಿಂದ ಹೊರಗಿಳಿಸುವುದರ ಮೂಲಕವಾಗಿ ತಾಯಿಯ ಆಶಯವನ್ನು ಈಡೇರಿಸಿದವನ ಹಾ, ಈ ಕಥೆಯನ್ನು ನಾನು ಕೇಳಿದ್ದೇನೆ. ಕೇಳಿದ್ಯಾ? ಹಾಗೆ ಮತ್ತೊಂದು ವಿಚಾರ ಉಂಟು. ಹಾ, ದಿವಾಕರ ಬಗ್ಗೆ ಕೇಳಿದ್ಯಾ? ಹಾ, ಕೇಳಿರ್ಬೇಕು. ಕೇಳಿದ್ದೇನೆ. ದೇವೇಂದ್ರನಿಗೆ ಸಮಸ್ಯೆಗಳನ್ನು ನೀಡ್ತಾ ಇದ್ದ ಸಂದರ್ಭದಲ್ಲಿ ಹಾ. ಅವರನ್ನು ಒಲಿಸಿ ಆ ಒಂದು ಸಂದರ್ಭದಲ್ಲಿ ನನಗೆ ಪ್ರೀತಿಯಿಂದ ಕೀಟವನ್ನು ಕುರಿಸಿದವರು ದೇವೇಂದ್ರ. ಕಿರೀಟಿ ಎಂಬ ಬಿರುದು. ಹಾ, ಮತ್ತು ಉಂಟು. ಏನು? ಮತ್ತೆ ಹೇಳಿ ಬರೀ ಸಮಸ್ಯೆ ಆಗ್ತದೆ. ನೀನು ದರ್ಶನ ಪಡೆಯಲು ಪಡೆದವ. ಹೌದು. ಇದು ಕಥೆ ಹೇಳುವುದಕ್ಕೆ ಹೊರಟು ಹಾಗಾದ್ರೆ ನಿನ್ನಲ್ಲೇ ಹೇಳ್ತೇನೆ ಕೇಳು. ನೀನು ಹುಡುಗ
ಹುಡುಗ ನಿನ್ನ ಬೆಳಗಿನ ನುಡಿಯನ್ನ ಕಟ್ಟಿರುವ ಹಯ್ಯವನ್ನು ಬಿಟ್ಟು ಬಿಡು. ನಮ್ಮೊಂದಿಗೆ ಸೇರು. ಹಾಗಾಗಿ ಬಿಡುವವರಲ್ಲ. ಹಾಗಾಗಿ ಹೇಳ್ತೇನೆ, ನಿನಗೆ ಹಣ ಕೊಡ್ಬೇಕಾ? ಕೊಡ್ತೇನೆ. ಅದು ಈಗ ಬರುದಲ್ಲ. ನೀನೊಂದು ವೇಷ ಮಾಡ್ಕೊಡ್ಬಾ. ವೇಷ ಮಾಡ್ಕೊಡ್ಬಾ, ಅದು ಕೊಡ್ತೀನಿ. ಯಾವ ವೇಷ? ಹಣವನ್ನು ಕೊಡ್ತೇನೆ. ನೀನು ದ್ವಿಷ ಬ್ರಾಹ್ಮಣರು ವೇಷ ಮಾಡ್ಕೊಂಡು ಬರ್ಬೇಕು. ಹಾಗಂತ ಬ್ರಾಹ್ಮಣರೆಲ್ಲ ಬೇಡುವವರ ಖಂಡಿತವಾಗಿ ಅಲ್ವೇ ಅಲ್ಲ. ಬ್ರಾಹ್ಮಣರಿಗೆ ಒಂದು ಕ್ರಮ ಅಂತ ಆಗ್ತದೆ. ಉಪದ ಏನೋ ಆ ಸಂದರ್ಭದಲ್ಲಿ ಮಾಡಿ ಅವರಲ್ಲಿ ಬೇಡುವಂತ ಹಣವನ್ನು ನೀಡುವಂಥದ್ದು. ಹಾಗೆ ನೀನು ವೇಷ ಮಾಡಿಕೊಂಡು ಬಂದದ್ದು ಅಂತ ಆದ್ರೆ ಹಣವನ್ನು ಕೊಡ್ತೇನೆ. ಭೂತಳದ ಪಟು ಪಟರ ರೋತದೊಳಗಾಡಲಿಂದು ನೀ ತರಳಲಗಡ ಬರಿದೇತ ಗಳಿದಪ್ಪೆ ನಿನ್ನದಾದ ಬೆಳೆಯುವ ಸಿರಿ ಒಳಗಿಡುವ ರೀತಿಯಲ್ಲಿ ಆ ಒಳಗಿಡುವ ರೀತಿಯಲ್ಲಿ ಗೊತ್ತಾಗ್ತದೆ ಅದು ಹೆಚ್ಚು ಹೆಬ್ಬರವಾಗಿ ಬೆಳೆಯುತ್ತದೆ ಎಂಬುದಾಗಿ. ಹಾಗಾದ್ರೆ ಈಗ ನೀ ಉಳಿಯಬೇಕಾದ್ರೆ ನಿನ್ನ ತಂದೆಯನ್ನ ಕಳಿಸಬೇಕು. ನನಗೆ ತುಂಬಾಗುವ ಒಂದು ಏನಾದ್ರೂ ಅರ್ಹತೆ ಇದ್ರೆ ತಂದೆಗೆ ಮಾತ್ರ. ಹಾಗಾಗಿ ತೊಂದರೆ ಕಳೆದ ಎಲದ ನಂಜಯ ಗೇಳು ನಿನ್ನಲ್ಲಿ ಹಲವರಿ ತಡದೇನು ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಸಮರ ಮಧ್ಯದೊಳು ಪುಲಪರಾಗಮಿಸುವುದರಿಂದಲೇ ಬರಲ್ಲ ಬರೆದಲಸದರ ನಡೆ ಹೊಸನಾವತಿಗೆ ತಂದೆಯನ್ನ ಕರೆಸುವುದಲ್ಲ, ಮೊದಲಾಗಿ ನೀನು ಕೃಷ್ಣನನ್ನ ಕರೆಸು. ತದನಂತರ ಏನಂತ ನೋಡ್ತೇನೆ. ಪಾರ್ಥನೆ, ನಿನ್ನ ನೆಗಳಸುಗಳೆಲ್ಲ ಏನಾಗಿ ಹೋಯಿತು? ಇಂದು ನನ್ನೊಡನೆ ಧರಾಶಾಲಿಯಾದವನಿದ್ದೀಯ. ನನಗೆ ಬೇಕಾಗಿರುವುದು ನೀನಲ್ಲ, ನಮ್ಮ ಆರಾಧ್ಯ ದೇವನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ. ಅವನನ್ನ ಕರೆಸು ನೋಡ್ತೇನೆ. ದೇವಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದಿಯೇ ಗೋವಿಂದವನ್ನು ಪಿಡಿದು ಜೀವಿಸಿದೆವಲ್ಲಯ್ಯೇ. ಅಶ್ವಮೇಧ ದುರ್ಗ ರಕ್ಷಕರಾಗಿ ಬಂದವ ಈ ಅರ್ಜುನ. ಆದರೆ ಅರ್ಜುನ ಇಂದು ಓರ್ವ ಹುಡುಗನಲ್ಲಿ ಸೋಲುತ್ತಾರೆ ಅಂತಾದ್ರೆ ಅಶ್ವಮೇಧ ಯಾಗವನ್ನು ಪೂರ್ಣಗೊಳಿಸುವ ಹೊಣೆಗಾರಿಕೆ ನಮ್ಮದಾಗಿದೆ. ನನ್ನದಾದ ಹೊಣೆಗಾರಿಕೆಯನ್ನು ಪೂರ್ಣಗೊಳಿಸಬೇಕಾದ್ರೆ ದುರ್ಗವನ್ನು ಪೀಡಿಸಿ ಹೋಗಬೇಕು. ನಮ್ಮನ್ನೆಲ್ಲ ಕಾಯುವ ದೇವ ನೀನಲ್ವೇ ದೇವ್ರೆ? ಬಂದದ ಛಳದೋಳಲ್ಲಿಗೆ ಬಂದದ ಛಳದೋಳಲ್ಲಿಗೆ ಗೋವಿಂದನು
ಈಗ ಚಂಪಕಾವತಿಯಲ್ಲಿ ಸುಧನ್ವರ್ಧನರ ಕಾಳಗದಲ್ಲಿ ಮೈಸೂರಿನಂತಹ ಅರ್ಜುನ ಕೃಷ್ಣನನ್ನು ರಕ್ಷಿಸಬೇಕೆಂಬುದಾಗಿ ಒಪ್ಪಿಡ್ತಾ ಇದ್ದಾನೆ. ಆತನ ಆರ್ತನಾದ ಕೇಳಿ ಬರ್ತಾ ಇದೆ. ಹಾಗಾಗಿ ತಡಮಾಡುವುದಿಲ್ಲ. ನನ್ನ ವಾಹನವಾದ ಗರುಡನನ್ನು ಹೇಳಿ ನೇರವಾಗಿ ಬಳಿಕ ಜರಳಿಗೆ ಬೆಳೆದ ಮಾರ್ದನ ಸೆಳೆದು ಬಿಗಿದಂಬುತ್ತಲೇ ಭಾರತದೊಳಗೆ ಕುಳಿತ ಶ್ವಗಳವಾಗೆಯ ಕೊಂಡ ನಾರಿಯೋ ನಿನ್ನ ಪರಿಸ್ಥಿತಿಯನ್ನು ನೋಡುವಾಗ ಏನೆನ್ನಬೇಕೆಂದೇ ಗೊತ್ತಾಗ್ತಾ ಇಲ್ಲ. ಸುಧನ್ವನಲ್ಲಿ ನೀನು ಕೈಕೋತಿದ್ದೀಯ. ಹೆದರುವ ಅಗತ್ಯ ಇಲ್ಲ. ನಿನ್ನ ರಕ್ಷಣೆಗಾಗಿ ನಾನು ಬಂದಿದ್ದೇನೆ. ನಾನು ಏರಿ ಬಂದಂತಹ ಗರುಡನ ರಭಸಕ್ಕೆ ಎರಡೂ ಕಡೆಯ ಸೇನೆಯವರು ಎದ್ದು ನಿಂತಿದ್ದಾರೆ. ನೋಡು, ನಿನ್ನ ಪುಡಿಯಾದ ರಥ ಸರಿಯಾಗಿ ಯುದ್ಧಕ್ಕೆ ಸನ್ನದ್ಧವಾಗಿದೆ. ಎದ್ದು ನಿಂತಿದೆ. ಅಲ್ಲದೆ ಸಾರಥಿಯನ್ನ ಕಳೆದುಕೊಂಡಿದ್ದೇನೆ ಎನ್ನುವ ವ್ಯಥೆಯಲ್ಲಿ ನೀನಿದ್ದೀಯ. ಹೆದರುವ ಅಗತ್ಯ ಇಲ್ಲ. ನಿನಗೆ ಸಾರಥಿಯಾಗಿ ನಾನೇ ಬರುತ್ತೇನೆ. ಏನು ಇನಿದು ನೋಡುತ್ತಲಾಗ ಇನಿದು ನೋಡುತ್ತಲಾಗ ಭೂಪರದಲು ಜಾತಲ್ಲಂತರಗೋ ನಿತ್ಯದಿ ನನವ ಮೂರ್ತಿಯ ನರನರತ ಕೊಳ್ಳು ನೀನು ನನ್ನ ಮಾಡು ಧನ್ಯವಾಯಿತು ಎನ್ನುವ ಹಾಗೆ ಭಾವಿಸಿಕೊಳ್ತೇನೆ ಸ್ವಾಮಿ. ಜೀವನದಲ್ಲಿ ನನ್ನ ಮಹದಾಸೆ ಏನಿತ್ತು ಅಂದು ಇಂದು ನನ್ನ ಬಾಳಿನಲ್ಲಿ ಅದು ಸತ್ಯವಾದ ನಿಜವಲ್ವೇ ಸ್ವಾಮಿ. ನನ್ನ ಆರಾಧ್ಯ ದೇವರಾದಂತಹ ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಈ ನಮ್ಮ ಚಂಪಕಾವತಿಯನ್ನು ಪ್ರವೇಶಿಸ್ತಾನೋ ಅವರ ಪಾದಪರ್ಶ ಎನ್ನುವುದು ನಮ್ಮ ನಾಡಿಗಾಗ್ತದೆ ಎಂಬ ಹಾಗೆ ಜೀವನದುದ್ದಕ್ಕೂ ಕಾಯುತ್ತಾ ಇದ್ದವ. ಅಪ್ಪ ನೋಡಿ ಅಪ್ಪ, ನಿಮ್ಮ ಆಸೆಯನ್ನ ಎಂದು ನಿಮ್ಮ ಮಗನಾದಂತಹ ಸುಧನ್ವ ಈಡೇರಿಸಿದ್ದೇನೆ. ನೀವು ಯಾವ ಶ್ರೀಕೃಷ್ಣ ಪರಮಾತ್ಮನನ್ನ ಕಾಣಬೇಕು ಎನ್ನುವಂತ ಆಸೆಯನ್ನು ಹೊಂದಿದ್ರು ಅಂತ ಶ್ರೀಕೃಷ್ಣ ಪರಮಾತ್ಮ ಇಂದು ನಮ್ಮ ನಾಡಿನವರೆಗಾಗಿ ಬಂದಿದ್ದಾನೆ. ಅಮ್ಮ, ನಿನ್ನ ಆರಾಧ್ಯ ದೇವರಾದಂತಹ ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದಾನಮ್ಮ. ತಂಗಿಯೇ, ನೀನು ಆಡಿದಂತ ಮಾತು ಒಂದು ವೇಳೆ ನಿನ್ನ ಅಣ್ಣ ರಣಕ್ಷೇತ್ರದಲ್ಲಿ ಸೋತ ಅಂತ ಆದ್ರೆ ಮುಂದೆ ಬಂಧುಗಳು ನಿನ್ನನ್ನು ಗೆಲ್ಲಿದ್ದಾರೆ ಎಂಬ ಹಾಗೆ ಇಲ್ಲ ತಂಗಿ. ಇಂದು ಬಂದಂತಹ ದುರಪರಾಕ್ರಮಿಯಾದಂತಹ ಪಾರ್ಥನನ್ನು ಜನ್ಮವನ್ನು ನೀಡುತ್ತಿದ್ದ ಮೂಲಕವಾಗಿ ಆತನನ್ನು ಧರಾಶಾಲಿಯಾಗಿಸುವುದರ ತನ್ಮೂಲಕವಾಗಿ ಶ್ರೀಕೃಷ್ಣ ಪರಮಾತ್ಮನೇ ನಮ್ಮ ನಾಡಿಗೆ ಬರುವಂತೆ ಮಾಡಿದ್ದೇನೆ. ಹಾಗಾದ್ರೆ ಇಷ್ಟಕ್ಕೆ ನಿಲ್ಲುವುದಿಲ್ಲ, ಪರಮಾತ್ಮನ ಬಳಿಗಾಗಿ ಹೋಗ್ತೇನೆ. ಎಂದನಾಗಸುದಲ್ವಾ ಅಚ್ಯುತ ಅನಂತ ಕೇಶವ ಮಾಧವ ಶ್ರೀ ಗೋವಿಂದನೇ, ನೀನೇ ರಕ್ಷಿಸು ತಂದೆ. ಶಾಂತಾಕಾರನು ಭುಜಗಶಯನನು ನೀಲವರ್ಣನು ಪದ್ಮನಾಭನು ಸುರೇಶನು ಗಗನ ಸದೃಶನು ನೀನೇ ಅಲ್ವೇ ಪರಮಾತ್ಮ. ಅಂಥ ನಿನ್ನ ದಿವ್ಯ ರೂಪವನ್ನ ಕಂಡು ನಾನು ಧನ್ಯನಾದವನಿದ್ದೇನೆ ಸ್ವಾಮಿ. ನಿನ್ನ ಪಾದ ಸ್ಪರ್ಶದಿಂದ ನಮ್ಮ ನಾಡೆನ್ನುವುದು ಪಾವನವಾಯಿತು ಸ್ವಾಮಿ. ಹಾಗಾಗಿ ಪಾರ್ಥನ ಪಕ್ಷವನ್ನ ಅಂತೂ ಬಂದವ ನೀನಿದ್ದೀಯ. ಈ ಪಾರ್ಥನೊಡನೆ ನಾನು ಹೋರಾಟವನ್ನು ಮಾಡುವಂತಹ ಸಂದರ್ಭ ನನ್ನ ಪಾಲಿಗೆ ಶುಭವಾಗಲಿ ಎಂಬ ಹಾಗೆ ಹರಸು ತಂದೆ ಹರಸು. ಯಾರಾದ್ರೂ ಹೋರಾಟವನ್ನ ಗೈಯುವಂತಹ ಸಂದರ್ಭ ಶಪಥವನ್ನ ಗೈದು ಹೋರಾಟವನ್ನ ಮಾಡುವವ ನೀನೆನ್ನುವುದಾಗಿ ಕೇಳಿದ್ದೇನೆ. ಇಂದು ನನ್ನೊಡನೆ ಹೋರಾಟವನ್ನ ಗೈತಿಯಂತಾದ್ರೆ ಏನಾದ್ರೂ ಶಪಥ ಇದ್ರೆ ಮಾಡೋ. ಈಗ ನನ್ನ ಪ್ರತಿಜ್ಞೆಯನ್ನ ನಿನ್ನನ್ನ ಮೂರು ಬಾಣದಿ ನಾನು ಸೋಲಿಸದೆ ಹೋಗದಿದ್ರೆ ಅಲ್ಲ, ನಿನ್ನ ಚಿರವನ್ನ ಕತ್ತರಿಸದೆ ಹೋಗದಿದ್ರೆ ಶ್ರೀಕೃಷ್ಣನ ಭಕ್ತ ನಾನಲ್ಲ. ಈ ಲೋಕದಲ್ಲಿ ನಿಲ್ಮಿಷದ ಪರಿಸ್ಥಿತಿ ಮದವರಿಯದು ಭ್ರಮಿಸಿ ನುಡಿದವಾಗಿಯೂ ಮದ
ಸರಿಯಾಗಿ ತಿಳಿದುಕೊಂಡಿಲ್ಲ. ಹಿಂದೆ ಜಯದ್ರಥನ ಕಥೆಯನ್ನು ಒಮ್ಮೆ ನೆನಪು ಮಾಡಿಕೊ. ನಿನ್ನ ಮಗನಾದಂತ ಅಭಿಮನ್ಯುವನ್ನ ಕೊಂದಿದ್ದಾನೆ ಎನ್ನುವ ಕಾರಣಕ್ಕಾಗಿ ಆ ಜಯದ್ರಥನನ್ನ ಉದಯಿಸಿದ ಸೂರ್ಯ ಮುಳುಗುವುದರ ಒಳಗಾಗಿ ಕೊಂದು ಕಳುತ್ತೇನೆ ಎನ್ನುವ ಪ್ರತಿಜ್ಞೆಯನ್ನ ಮಾಡಿದ್ಯಾ? ಸಾಧ್ಯವಾಯ್ತು? ಆಗ್ಲಿಲ್ಲ. ನನ್ನ ಸಹಾಯ ಬೇಕಾಯಿತು. ನನ್ನ ಸುದರ್ಶನವನ್ನ ಅಡ್ಡ ತಂದು ಕತ್ತಲ ಬೆಳಗಿನ ಆಟವನ್ನ ಆಡಿ ನೀನು ಜಯವನ್ನ ಸಾಧಿಸುವಂತೆ ಆತನನ್ನು ಒದಿಸುವಂತೆ ಮಾಡಿದೆ. ಆದರೆ ಈಗ ಈತನ ಬಗ್ಗೆ ಹೇಳುವುದಾದರೆ ವೀರ ವೈಷ್ಣವನಿವನು ನಿನ್ನಿಂದ ಎನಗೀತ, ವೀರ ವೈಷ್ಣವನಿವನು ನಿನ್ನಿಂದ ಎನಗೀತ, ದಾರ ಸದ್ಭಕ್ತರಾಗಿ ಮೇರೆ ತಪ್ಪಿದ ನೀನು ಕೆಡಿಸಿದ ಕಟವಿಂದು ಸೈರಿಸಲ ಸಂತು ಕೇಳಾನು. ಈತನ ಬಗ್ಗೆ ನೀನು ಸರಿಯಾಗಿ ತಿಳಿದುಕೊಳ್ಳಲಿಲ್ಲ. ಈತ ಯಾರು? ಏಕಾದಶಿ ವ್ರತವನ್ನ ನಿಷ್ಠೆಯಿಂದ ಆಚರಿಸುವುದರ ಸನ್ಮೂಲಕ ನನ್ನ ಪರಮ ಭಕ್ತನೆನಿಸಿಕೊಂಡಿದ್ದಾನೆ. ನನ್ನ ಪರಮ ಭಕ್ತ ಈತ. ಅಲ್ಲದೆ ಏಕಪತ್ನಿ ವ್ರತಸ್ಥ. ನೀನು ಹಾಗಲ್ಲ, ಬಹುಪತ್ನಿ ವಲ್ಲಭ. ಪಿತೃವಾಕ್ಯ ಪರಿಪಾಲನೆಯಲ್ಲೂ ಕೂಡ ನಿನ್ನನ್ನು ಮೀರಿಸಿದವ ಈತ. ಅಲ್ಲದೆ ಮಹಾ ಸತ್ಯಸಂಧ. ಪರಾಕ್ರಮದಲ್ಲಿಯೂ ಕೂಡ ನಿನಗಿಂತ ಕಮ್ಮಿ ಇಲ್ಲ ಎನ್ನುವುದನ್ನ ಈಗಾಗಲೇ ನಿನಗೆ ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ಆತನನ್ನ ಗೆಲ್ಲುವುದು ಅಷ್ಟು ಸುಲಭವಲ್ಲ ಪಾರ್ಥ. ತಿಳಿದೆನು ನಿನ್ನಯ ಚಿತ್ತ ದುಮ್ಮಳಿಕೆಯ ನಿಜದಲ್ಲವ, ಅಳಿವುದು ಕಾಯವು ಜಗದೊಳಗುಳಿವು ಕೀರ್ತಿಗಳು. ಶ್ರೀಲೋಲನಿಗೆ ಪಾಂಡವ ಬಾಲಕ ನಿಮ್ಮಿರುದಲು, ಮೂರ್ಲೋಕದಿ ಪಡೆದಿಯ ಇನ್ನಾಲೋಚಿಸಲೇಕೆ. ನೀನು ಬಂದಿದ್ದ ಪರಿಸ್ಥಿತಿಯಲ್ಲಿ ಸಿಲುಕಿದವ ಎಂಬ ಹಾಗೆ ನಾನು ಅರ್ಥೈಸಿಕೊಂಡಿದ್ದೇನೆ ಭಗವಂತ. ಒಂದು ಕಡೆ ಭಾವನ ಭಕ್ತಿ, ಒಂದು ಕಡೆ ಭಕ್ತಿಯ ಭಾವನೆ. ಯಾರನ್ನು ಉತ್ತರಿಸಬೇಕು, ಯಾರನ್ನು ರಕ್ಷಿಸಬೇಕು ಎನ್ನುವುದೇ ನನಗೆ ಉಪಯೋಗಿತವಾಗಿ ಕಾಣ್ತಾ ಇದೆ. ದೇವ, ನನ್ನ ನಿನ್ನ ಭಕ್ತಿ ಎನ್ನುವುದು ಈ ಮಂಗ ಮತ್ತು ಮಂಗನ ಮರಿ ಇದ್ದ ಹಾಗೆ. ಮಂಗನನ್ನ ಮರಿಯೇ ಅಪ್ಪಿ ಹಿಡಿಯುವುದು. ಆ ಪಾರ್ಥ ಮತ್ತು ನಿನ್ನ ಭಕ್ತಿ ಹೇಗೆ? ಬೆಕ್ಕು ಮತ್ತು ಬೆಕ್ಕಿನ ಮರಿ ಇದ್ದ ಹಾಗೆ. ಬೆಕ್ಕಿನ ಮರಿಯನ್ನ ತಾಯಿಯೇ ಕಚ್ಚಿ ಹಿಡಿಯುವುದು. ಹಾಗಾಗಿ ನನ್ನ ಭಕ್ತಿಗೂ ಪಾರ್ಥನ ಭಕ್ತಿಗೂ ನೀನು ವ್ಯತ್ಯಾಸವನ್ನು ಕಾಣುವರೆ ಸಾಧ್ಯ ಉಂಟು ದೇವ. ಹಾಗಾಗಿ ಪಾರ್ಥ ಬಯಸಿದ್ದು ಇಹಲೋಕದ ಜಯವನ್ನ, ನಾನು ಬಯಸಿದ್ದು ಮುಕ್ತಿ ಪಥದ ಜಯವನ್ನ. ಹಾಗಾಗಿ ಅವ ಬಯಸಿದ್ದನ್ನು ಅವನಿಗೆ ಕೊಡು, ನಾನು ಬಯಸಿದ್ದನ್ನು ಧರಿಸಿ ಗೋಕುಲವನು ಕಾಯ ಭರಿತ ಪುಣ್ಯವಿಯೇ, ಧರಿಸಿ ಗೋಕುಲವನು ಕಾಯ ಭರಿತ ಪುಣ್ಯವಿಯೇ. ಈತನನ್ನ ಮೂರೇ ಬಾಣದಲ್ಲಿ ಕೊಂದು ಕಳಿಸ್ತೇನೆ ಎಂದಿದೆಯಲ್ಲ, ಸಾಧ್ಯವಾಗುವುದಿಲ್ಲ. ಮೊದಲನೆಯ ಬಾಣಕ್ಕೆ ಗೋವರ್ಧನ ಗಿರಿಯನ್ನ ಎತ್ತಿ ಪಡೆದಂತಹ ಸಕಲ ಪುಣ್ಯವನ್ನ ಈ ಬಾಣಕ್ಕೆ ಅನುಗ್ರಹಿಸಿದ್ದೇನೆ. ಒಂದು ಬಾಣ ಹೋದ್ರೆ ಇನ್ನೆರಡು ಇನ್ನೊಂದು ಬಿಡ್ತೇನೆ. ಬಳಿಕಲ್ಲೊಂದು ಶರವ ಬೋಡಲೊಲಿದು ಕೃಷ್ಣವತಾರದೊಳಗೆ ಗಳಿಸಿದು ತುಳ ಪುಣ್ಯ ಬರಲು ಬಗೆಯಲು. ಒಂದು ಬಾಣ ಹೋದರೇನಂತೆ ಗೋವರ್ಧನ ಗಿರಿಯನ್ನ ಎತ್ತಿದ ಪುಣ್ಯವು ಈತನ ಎದುರಿಗೆ ಫಲಿಸಲಿಲ್ಲ ಅಂತಾದರೆ ಆತನ ಭಕ್ತಿ ಎಷ್ಟಿರಬಹುದೆಂದು ನೀನೇ ಯೋಚಿಸು. ಆದ್ದರಿಂದ ಕೃಷ್ಣಾವತಾರದಲ್ಲಿ ನಾನು ಮಾಡಿದಂತಹ ಸಕಲ ಪುಣ್ಯವನ್ನ ನಿನ್ನ ಎರಡನೇ ಬಾಣಕ್ಕೆ ಅರ್ಪಿಸಿ ಸಮರ್ಪಿಸಿದ್ದೇನೆ. ಮೂರು ಬಾಣ
ಬೇಡವಾ ಬಿಡುದು? ಬಿಡ್ಲೇಬೇಕು. ನೀನು ಹೇಳ್ಕೊಳ್ತೀಯಾ? ನಿನ್ನ ಪ್ರತಿಜ್ಞೆಯನ್ನು ನೀ ನೀನು- ಬಾಳ ಬಿಡು, ಸಮಸ್ಯೆ ಬೇಡ. ನಿನ್ನ ಪ್ರತಿಜ್ಞೆಯನ್ನು ನೀನು ಪೂರೈಸಲೇಬೇಕು. ನಿನ್ನ ರಕ್ಷಣೆಗಾಗಿ ಬಂದವನು ಈ ಕೃಷ್ಣ. ಹಾ. ಹಾಗಾಗಿ ಈ ಮೂರನೇ ಬಾಣಕ್ಕೆ ಹಾ. ಆದಿಯಲ್ಲಿ ರಾಮನನ್ನ, ಅಂತ್ಯದಲ್ಲಿ ಪರಶುರನನ್ನ, ಹಾಗೂ ಮಧ್ಯದಲ್ಲಿ ನಾನೇ ನಿಲ್ಲುತ್ತೇನೆ. ಹೇಳ್ತೀಯಾ? ರಾಮಾವತಾರದಲ್ಲಿ ಮಾಡಿದಂತಹ ಸಕಲ ಪುಣ್ಯವನ್ನು ಇದಕ್ಕೆ ದಾರಿಯಲ್ಲಿ. ಹಾ. ಹಾಗಾಗಿ ಅಂತ್ಯಕಾಲದಲ್ಲಿ ಶರವನ್ನು ಎತ್ತಲಿಕ್ಕೆ ನೀನು ಬದಲಾಗಬಹುದು. ಹಾ. ಆದ್ದರಿಂದ ನನ್ನ ಅರ್ಧಶಕ್ತಿಯನ್ನು ನಿನಗೆ ದಾರಿ ಎರಿಸ್ತೇನೆ. ಆದ್ದರಿಂದ ಕಂಡವಿಲ್ಲದ ಪುಣ್ಯವ ಭಾರತ ಬಿಟ್ಟಂತ 2 ಶರಗಳನ್ನ ಮಧ್ಯಪಥದಲ್ಲಿ ಕತ್ತರಿಸಿದವ ನಾನಿದ್ದೇನೆ. ಹಾಗಾದ್ರೆ ಆ ಪುಣ್ಯವಲ್ಲ ನನ್ನದು, ಪಾರ್ಥನದ್ದು. ಶಿವರಾತ್ರಿಯ ದಿನದೊಳಗೆ ಪರಮಪಾವನವಾದಂತಹ ಕಾಶಿ ಕ್ಷೇತ್ರದಲ್ಲಿ ಪರಮೇಶ್ವರನ ಪೂಜೆಗೈಯುವುದಕ್ಕಾಗಿ ಹೋದಂತ ವ್ಯಕ್ತಿ ಅಘನಾಶಿನಿಯಾದಂತಹ ಗಂಗೆಯಲ್ಲಿ ಮಿಂದು ಹೋದಂತ ಸಂದರ್ಭ ಎಟ್ಟಗಾಲಿನಿಂದ ಶಿವಲಿಂಗವನ್ನು ಗೊತ್ತಾದ್ರೆ ಯಾವ ಪಾಪ ಬರ್ತದೋ ಅಂತ ಪಾಪ ಎನ್ನುವುದು ನಿನ್ನ ಶರವನ್ನ ಕತ್ತರಿಸಿ ಹೋದೆ ಅಂತಾದ್ರೆ ನನಗೆ ಬರಲಿ. ಒಂದು ವೇಳೆ ಕತ್ತರಿಸಿ ಹೋದೆ ಅಂತಾದ್ರೆ ತಂದೆಗೆ ಮಗನಲ್ಲ, ತಂದೆ ತಾಯಿಯವರಿಗೆ ಮಗನಲ್ಲ, ಹೆಂಡತಿಗೆ ಗಂಡನಲ್ಲ, ತಂಗಿಗೆ ಅಣ್ಣನಲ್ಲ, ಯಾವ ಸಂಬಂಧವನ್ನು ನನಗಿಲ್ಲ. ನೋಡ್ತಾನೆ ಇದ್ದೀರಾಗ ನೋಡಿದೆಯಾ ಪಾರ್ಥ? ಕೊನೆಗೂ ಸುಧನ್ವನ ಅಂತ್ಯವಾಯಿತು. ಹೌದು. ಆದರೆ ಸುಧನ್ವನಿಗೆ ಸಿಕ್ಕಿದ್ದು ಸಾಮಾನ್ಯವಾದ ಸಾವಲ್ಲ. ಆತನಿಗೆ ಸಿಕ್ಕಿದ್ದು ಮೋಕ್ಷ. ಹಾ. ಆತ ನನ್ನ ಪರಮ ಭಕ್ತ. ಹಾಗಾಗಿ ಆತ ಸತ್ತು ನನ್ನ ಹೃದಯ ಮಂದಿರವನ್ನು ಸೇರಿದ್ದಾನೆ. ಹೌದು. ಇಲ್ಲಿಗೆ ನಿಮ್ಮ ಅಶ್ವಮೇಧ ಕುಲಕ್ಕೆ ಬಂದು ಇದರೆಯ ಯಾಗಕ್ಕೆ ಬಂದಂತಹ ನಿತ್ಯ ನಿವಾರಣೆಯಾಯಿತು. ನೋಡ್ತಾ ಇದ್ದೀನಿ. ಶಿವನ ಋಣಕ್ಕೆ ಸೇರ್ತಾ ಇದ್ದಾನೆ. ಹೌದು. ಆದ್ದರಿಂದ ನಿಮ್ಮ ಯಾಗವನ್ನ ಮುಂದುವರಿಸಿಕೊಂಡು ಹೋಗು. ನಾನು ನನ್ನ ಮುಕ್ತಾಯ ಮಾಡುವ ನಿರೀಕ್ಷೆಯಲ್ಲಿದ್ದೇವೆ ನಾವು. ಹಾ. ಹೌದಾ? ಹಾಗಾದ್ರೆ ವಿಶ್ವವಿದ್ಯಾಲಯ ಆಗ ಇಲ್ಲೇ ಪೂರ್ಣಗೊಳ್ಳುವುದಿಲ್ಲ. ಇನ್ನೂ ಮುಂದುವರಿಯುತ್ತದೆ. ಆ ಮುಂದುವರಿಯುವ ಸಮಯದಲ್ಲಿ ಇವರೆಲ್ಲರೂ ನಮ್ಮ ಜೊತೆ ಇರಬೇಕು. ಖಂಡಿತವಾಗಿರುತ್ತಾರೆ. ಹಾ. ಹಾಗಾಗಿ ಸರ್ವೇ ಜನ ಸುಖಿನೋ ಭವಂತು ವೇದಾಂತ. ಆಸ್ವಾದಿಸುತ್ತಿರುವ ಕಲಾಭಿಮಾನಿ ಬಂಧುಗಳಲ್ಲಿ ವಿನಮ್ರವಾದ ಕೋರಿಕೆಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕೇವಲ 10 ನಿಮಿಷಗಳ ಕಾಲದ ಸಾಲಿಕೇರಿ ಶ್ರೀ ದುರ್ಗಾ ಪರಮೇಶ್ವರ ಯಕ್ಷಗಾನ ಸಂಘದ 12ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ. ಯಕ್ಷ ಲೋಕದಲ್ಲಿ ಸುದೀರ್ಘ 2.5 ದಶಕಗಳ ಕಾಲ ಯಕ್ಷಾಯನವನ್ನ ಮಾಡಿರುವಂತಹ ಮೇರು ಕಲಾವಿದರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಒಂದು ಕಾರ್ಯಕ್ರಮವನ್ನ ನಡೆಸುವುದಕ್ಕಾಗಿ ಬ್ರಹ್ಮಲಿಂಗ, ವೀರಭದ್ರ, ದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ಬಂದು ಸೇರಿರುವ ಸಮಸ್ತ ಕಲಾಭಿಮಾನಿಗಳಿಗೆ ಸಾಲಿಕೇರಿ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕೇವಲ ಕೆಲವೇ ನಿಮಿಷಗಳ ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ನೀಲಾವರ, ಕಲ್ಲು ರಾಶಿ, ಕಲ್ಗುಡ ಮಹಾತ್ಮೆ ಯಕ್ಷಗಾನ ಆಖ್ಯಾನ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಆ ನಿಟ್ಟಿನಲ್ಲಿ ಇದೀಗ ನಾವು ಹಮ್ಮಿಕೊಂಡಿರುವಂತಹ ಈ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಉಡುಪಿ ಜಿಲ್ಲಾ ಜುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಯು ವಸಂತರಾವ್ ಇವರನ್ನ ಕೇಳಿಕೊಳ್ಳುತ್ತಿದ್ದೇವೆ. ದೀಪ ಪ್ರಜ್ವಲನೆಯ ಮೂಲಕವಾಗಿ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕಿದ್ದಾರೆ. ಓರ್ವ ಪ್ರಬುದ್ಧ ಸಂಘಟಕರು, ಇತಿಹಾಸ ಪ್ರಸಿದ್ಧ ಜಯದುರ್ಗ ಪರಮೇಶ್ವರಿ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷರು ಆಗಿರುವಂತಹ ಸಮಾಜ ಸೇವಕರಾಗಿರುವ ಶ್ರೀ ಕೆ ಕೃಷ್ಣಮೂರ್ತಿ ಆಚಾರ್ಯ ಕಿನ್ನಿಮುಲ್ಕಿ ಇವರನ್ನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಎಲ್ಲರೂ ಮೆಚ್ಚುವ ನಾಯಕ
ನಾಯಕರು, ಬ್ರಹ್ಮವರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ರಾಜೇಶ್ ಶೆಟ್ಟಿ ಬಿರ್ತಿ ಇವರನ್ನು ಶೈಕ್ಷಣಿಕ ಜಗತ್ತಿನಲ್ಲಿ ಸುದೀರ್ಘ ವರ್ಷಗಳ ಕಾಲ ಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ ವಯೋನಿವೃತ್ತಿಯನ್ನ ಕಂಡಿರುವ ಗಣೇಶ್ ಜಿ ಚಲ್ಲಮಕ್ಕಿ ಗೌರವಾನ್ವಿತರನ್ನ, ಸಮಾರಂಭದ ಇನ್ನೋರ್ವ ಅತಿಥಿಯಾಗಿ ಸನ್ಮಾನ್ಯ ಸುಂದರ ಜತ್ತನ್ ತೊಟ್ಟಂ ಹಾಗೂ ಶ್ರೀಯುತ ಸುರೇಶ್ ಶೆಟ್ಟಿಗಾರ್, ಆಡಳಿತ ಮುಕ್ತೇಶ್ವರರು, ಶ್ರೀ ಬ್ರಹ್ಮಲಿಂಗ ವೀರಭದ್ರ ದುರ್ಗಾ ಪರಮೇಶ್ವರ ದೇವಸ್ಥಾನ ಸಾಲಿಕೇರಿ, ಸನ್ಮಾನ್ಯ ಶ್ರೀನಿವಾಸ್ ಶೆಟ್ಟಿಗಾರ್ ಗೌರವಾಧ್ಯಕ್ಷರು, ಸಾಲಿಕೇರಿ ಶ್ರೀ ದುರ್ಗಾ ಪರಮೇಶ್ವರ ಯಕ್ಷಗಾನ ಸಂಘ ಹಾಗೂ ಬಾಲಕೃಷ್ಣ ಎಂ ಶೆಟ್ಟಿಗಾರ್ ಮಾಜಿ ಆಡಳಿತ ಮುಕ್ತೇಶ್ವರರು, ಬ್ರಹ್ಮಲಿಂಗ ವೀರಭದ್ರ ದುರ್ಗಾ ಪರಮೇಶ್ವರ ದೇವಸ್ಥಾನ ಸಾಲಿಕೇರಿ ಇವರೆಲ್ಲರನ್ನ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದಾವೆ ಬಂಧುಗಳೇ.